जन्माद्यस्य यतोन्मयादितरतः अर्थेष्वभिज्ञस्वराट् तेने ब्रह्म हृदय आदिकवये मुह्यन्ति यं सूरयः तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः स्थित्यप्ययेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवं वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनं मा कृथाः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओम हरिः ओम हरिः ओम। स्वस्तिस्तु। अषेढ सन्मंगलानि सन्तु।
ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಟುತರೆ ಧರ್ಮಾದ್ಯ ಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಶ್ರೀಮದ್ಭಾಗವತೆ ಏಕಾದಶ ಸ್ಕಂದಾಂತರ್ಗತ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಪರಮಾತ್ಮ ಈ ಜಗತ್ತಿನಲ್ಲಿ ಜೀವರನ್ನು ಏಕೆ ಸೃಷ್ಟಿ ಮಾಡ್ತಾನೆ ಅನ್ನುವ ಪ್ರಶ್ನೆಗೆ ನಿನ್ನ ವಿಸ್ತಾರವಾಗಿ ನಾವು ಉತ್ತರವನ್ನು ಪಡೆದಿದ್ದೇವೆ. ಹೌದು, ಜೀವಿಗಳಲ್ಲಿ 3 ತರಹದ ಜೀವಿಗಳು: ಮುಕ್ತಿಯೋಗ್ಯರು, ತಮೋಯೋಗ್ಯರು, ನಿತ್ಯ ಸಂಸಾರಿಗಳು ಅಂತ. ಮುಕ್ತಿಯೋಗ್ಯರು ಅಂತ ಪರಮಾತ್ಮನಿಗೆ ಗೊತ್ತಿದೆ. ಆದರೆ ಪರಮಾತ್ಮ ಅವರ ಕಡೆಯಿಂದ ಸಾಧನೆ ಮಾಡಿಸದೆ ಅವರಿಗೆ ಫಲ ಕೊಡೋದಿಲ್ಲ. ಅಧ್ಯಾಪಕನಿಗೆ ಗೊತ್ತಿದೆ 9th ರ್ಯಾಂಕ್ ಸ್ಟೂಡೆಂಟ್ ಆದವನು 10th ಸುಲಭವಾಗಿ ಪಾಸ್ ಆಗ್ತಾನೆ ಅಂತ ಗೊತ್ತಿದೆ. ಆದರೆ ಪರೀಕ್ಷೆ ತೆಗೆದುಕೊಳ್ಳದೆ ಅವನನ್ನು ಪಾಸ್ ಮಾಡೋದಿಲ್ಲ. ತಮೋಯೋಗ್ಯರು ಅಂತ ಪರಮಾತ್ಮನಿಗೆ ಗೊತ್ತಿದೆ. ಆದರೆ ಅವರಿಗೆ ಪರಮಾತ್ಮ ಸಂಸಾರದಲ್ಲಿ ಎಲ್ಲ ಅವಕಾಶಗಳನ್ನು ಕೊಡ್ತಾನೆ. ಪರಮಾತ್ಮನಿಗೆ ಗೊತ್ತಿದೆ ಸುಧಾರಿಸೋದಿಲ್ಲ ಅಂಥೇಳಿ. ಆದರೆ ನಾಳೆ ಯಾರು ಪಾರ್ಶಾಲಿಟಿ ಮಾಡ್ತಾನೆ ಭಗವಂತ, ಅವರಿಗೆ ಮಾತ್ರ ಮೋಕ್ಷ ಕೊಡ್ತಾನೆ, ಇವ್ರಿಗೆ ಕೊಡೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಅನ್ನುವ ಒಂದು ಅಪವಾದ ತನಗೆ ಬೇಡ. ಅಷ್ಟೇ ಅಲ್ಲ, ಅವರು ಅನಂತ ಮನಸ್ಸಿನಲ್ಲ ಜೀವಿತ ಸ್ಥಾನದಲ್ಲಿಯೂ ಕೂಡ ದುಃಖವನ್ನು ಅನುಭವಿಸಲಿ. ಅವರಿಗೆ ಅನಂತ ಮನಸ್ಸಿನ ದುಃಖ ಏನು ಅಂತ ಅನ್ನೋದು ಈಗಿನಿಂದ ಗೊತ್ತಾಗಲಿ ಅಂತ ಹೇಳಿ ಅವರನ್ನು ಸೃಷ್ಟಿಗೆ ತರ್ತಾನೆ. ನಿತ್ಯ ಸಂಸಾರಿಗಳಿಗೆ ಸಾಧನೆ ಮಾಡಿ, ಅತಿ ವಿಶೇಷ ಸಾಧನೆ ಮಾಡಿ ಸಂತಾನಿಕವಾದಂತಹ ಜನನ ಮರಣ ರಹಿತವಾದ ಲೋಕವನ್ನು ಪಡೆಯಬಹುದು ಅಂತ ತಿಳ್ಕೊಂಡಂತನ್ನುವ ಆಶ್ವಾಸನೆಯನ್ನು ಕೂಡ ಪರಮಾತ್ಮ ಕೊಟ್ಟಿದ್ದಾನಲ್ಲ. ಅವರವರ ಸ್ವಭಾವ ಕರ್ಮಾನುಸಾರವಾಗಿ ಪರಮಾತ್ಮ ಅವರಿಗೆ ಆಯಾ ವರ್ಣದಲ್ಲಿ ಜನ್ಮವನ್ನು ಕೊಟ್ಟು ಅವರ ಕಡೆಯಿಂದ ಸಾಧನೆಯನ್ನು ಪರಮಾತ್ಮ ಮಾಡಿಸ್ತಾನೆ. ಯಾಕೆ? ಸ್ವತಂತ್ರ. ಅವನ ಪ್ಲ್ಯಾನ್ ಆ ರೀತಿಯಾಗಿ ಇದೆ. ತನ್ನ ಪ್ಲ್ಯಾನಿಗೆ ಅನುಸಾರವಾದ ರೀತಿಯಲ್ಲಿ ಈ ಸೃಷ್ಟಿಯಾದಿಗಳನ್ನೆಲ್ಲವನ್ನೂ ಮಾಡ್ತಾನೆ. ಅವನಿಗೆ ಯಾವ ಪ್ರಯೋಜನವಿಲ್ಲ.
ಇಲ್ಲ ದೇವರು ಕೊಡುಗೆ ಹುಟ್ಟು ಇದೆ ಅಂತ ತಿಳ್ಕೊಂಡವರು ಸಾಕಷ್ಟು ಜನ ಇದ್ದಾರಲ್ಲ, ದಡ್ಡರು. ಎಲ್ಲಿ ಪ್ರಮಾಣ ಇದೆ? ಭಾಗವತ ಕೃಷ್ಣ ಕೇಳ್ತಾನೆ ಉದ್ಧವನಿಗೆ, ಪ್ರಮಾಣ ಎಲ್ಲಿದೆ? ಆದ್ದರಿಂದಾಗಿ ಪ್ರತ್ಯಕ್ಷದಿಂದಾಗಲಿ, ಅನುಮಾನದಿಂದಾಗಲಿ, ಆಗಮದಿಂದಾಗಲಿ ಯಾವ ರೀತಿಯಿಂದಲೂ ದೇವರಿಗೆ ಹುಟ್ಟು ಇದೆ, ಸಾವಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಪರಮಾತ್ಮನ ಅದ್ಭುತವಾಗಿರ್ತಕ್ಕಂತಹ ವಿಶ್ವರೂಪವನ್ನು ಕಂಡಿರ್ತಕ್ಕಂಥ ವ್ಯಕ್ತಿ ಯಾವನ ಶರೀರದಲ್ಲಿ ಬ್ರಹ್ಮದೇವರು, ರುದ್ರದೇವರು ಉಳಿದ ಎಲ್ಲ ದೇವತೆಗಳು ಕೈ ಜೋಡಿಸ್ಕೊಂಡು ನಿಂತ್ಕೊಂಡಿದ್ದಾರೆ. ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ. ಇಂಥ ಪರಮಾತ್ಮನಿಗೆ ಹುಟ್ಟು ಸಾವು ಇದೆಯಾ? ಇಲ್ಲಲ್ಲ. ಕಂಬದಿಂದ ಬಂದ ಆ ನರಸಿಂಹನಿಗೆ ಯಾರು ತಂದೆ, ಯಾರು ತಾಯಿ? ಸಮುದ್ರದಿಂದ ಅಭಿವ್ಯಕ್ತನಾಗಿರ್ತಕ್ಕಂಥ ಆ ವರಾಹದೇವರಿಗೆ ತಂದೆ ತಾಯಿಗಳಾರು? ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ ಇವರಿಗೆ ತಂದೆ ತಾಯಿಗಳು ಯಾರು ಗೊತ್ತಿದೆ? ವಾಮನಾವತಾರದಲ್ಲಿ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ, ನಾನು ಅಭಿವ್ಯಕ್ತನಾಗಿ ಬರ್ತೇನೆ ಇಂಥ ದಿವಸ ಅಂತ ತಿಳ್ಕೊಂಡು ಅಂತೇಳಿ. ರಾಮಾವತಾರದಲ್ಲಿಯೂ ಕೂಡ ಪಾಯಸ ನಿಮಿತ್ತ ಆದರೆ ಅಭಿವ್ಯಕ್ತವಾದದ್ದು ಪರಮಾತ್ಮನ ಶರೀರಕ್ಕೆ ವೃದ್ಧಿ ಹ್ರಾಸಗಳು ಕೂಡ ಇಲ್ಲ. ಆದ್ದರಿಂದಲೇ ಶ್ರೀಮದಾಚಾರ್ಯರು ರಾಮನ ಜನ್ಮದ ವಿಚಾರವನ್ನು ತಾತ್ಪರ್ಯದಲ್ಲಿ ತೆಗೆದುಕೊಳ್ಳಲೇ ಇಲ್ಲ. ಜನ್ಮನೇ ಇಲ್ಲ, ತೆಗೆದುಕೊಂಡೇನು ಮಾಡಲಿ? ಅಥಾಭ್ಯವರ್ಧಶ್ಚತುರಃ ಕುಮಾರಾಃ ಅಂಥೇಳಿ 4ನೇ ಅಧ್ಯಾಯದಿಂದ ಪ್ರಾರಂಭ ಮಾಡ್ತಾರೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಆ ಪರಮಾತ್ಮ, ಅಂಥವನ ಆ ವಿಷಯದಲ್ಲಿ ಯಾರು ಸರಿಯಾಗಿ ಅರ್ಥವನ್ನು ಮಾಡಿಕೊಳ್ತಾರೆ ಅವರು ಆ ಪರಮಾತ್ಮನ ಪಡೆಯುವ ಆ ಸಾಧನೆಯಲ್ಲಿಯೇ ಸಂಪೂರ್ಣವಾಗಿ ಆಸಕ್ತರಾಗಿ ಆಗ ಅವರು ಆ ವಿಚಿತ್ರವಾಗಿರ್ತಕ್ಕಂಥ ಸ್ವರೂಪಾನಂದ ಅನುಭವರೂಪವಾದಂಥ ಮೋಕ್ಷವನ್ನು ಪಡೀತಾರೆ. ಅದಕ್ಕೋಸ್ಕರ ದೇಹಾಭಿಮಾನ, ಸಂಸಾರಾಭಿಮಾನವನ್ನು ಬಿಟ್ಟು ತನ್ನತನವನ್ನು ತಾನು ತಿಳಿದುಕೊಂಡು ತಾನು ಯಾರು, ಈ ದೇಹ ತನಗೂ ದೇಹಕ್ಕೂ ಸಂಬಂಧ ಏನು ಅನ್ನುವ ವಿವೇಕಶೀಲನಾಗಿರ್ತಕ್ಕಂಥ ವ್ಯಕ್ತಿ ಮಾಡಬೇಕಾದದ್ದು ಅತ್ಯನಿವಾರ್ಯವಾಗಿದೆ. ಆ ವಿಚಾರವನ್ನು ಇವತ್ತು ತೆಗೆದುಕೊಳ್ತಾ ಇದ್ದಾರೆ. ಉದ್ಧವ ಕೇಳ್ತಾನೆ, ನೈವಾತ್ಮನೋ ನ ದೇಹಸ್ಯ ಸಂಸ್ಕೃತಿ ದೃಷ್ಟದೃಶ್ಯಯೋ ಅನಾತ್ಮ ಸ್ವದೃಶೋರೀಶ ಕಸ್ಯೇಯಂ ಉಪಲಭ್ಯತೆ. ಕೃಷ್ಣ, ಈ ಸಂಸಾರ ಯಾರಿಗೆ? ಈ ಸಂಸಾರ ಅಂತಿಕೊಂಡಂತಂದರೆ ಹಾಗಾದ್ರೆ ಸಂಸಾರ ಅಂದ್ರೇನು? ನಾವು ಅನುಭವಿಸುವ ವಸ್ತುಗಳಿಂದ, ಇಂದ್ರಿಯಗಳಿಂದ, ವಸ್ತು ಇಂದ್ರಿಯಗಳ ಸನ್ನಿಕರ್ಷದಿಂದ ಬರುವ ಸಂತೋಷಗಳು, ಮಕ್ಕಳ ಅಪ್ಪುಗೆಯಲ್ಲಿ, ತಂದೆ ತಾಯಿಗಳ ಸೇವೆಯಲ್ಲಿ ಅನ್ನೋದು ಆನಂದ ಸಿಗ್ತದಲ್ಲ, ಈ ಆನಂದ, ವಿಯೋಗದ ದುಃಖ, ಸಿಗದೇ ಇದ್ದ ವಸ್ತುವಿನಿಂದ ದುಃಖ, ಯಾರು ಏನು ಮಾಡ್ತಾರೋ ಅಂತನ್ನುವ ಭಯ, ಮಾತು ಕೇಳದೇ ಇದ್ದಾಗ ಬರುವ ಕ್ರೋಧ, ಅದು ಪಡಿಬೇಕು ಇದು ಪಡಿಬೇಕು ಅಂತನ್ನುವ ಲೋಭ, ಈ ವಸ್ತುವನ್ನು ನಾನು ಬಿಟ್ಟಿರೋದಿಲ್ಲ ಅಂತನ್ನತಕ್ಕಂಥ ಮೋಹ, ಇವುಗಳಿಂದ ಆಗ್ತಕ್ಕಂತಹ ಸುಖ ದುಃಖಗಳ ಅನುಭವಗಳೇ
ಇದು ಸಂಸಾರ. ಈ ಅನುಭವ ಯಾರಿಗೆ, ಈ ಸಂಸಾರ ಯಾರಿಗೆ ಅನ್ನುವ ಪ್ರಶ್ನೆ ಉದ್ಧವನದು. ಭಾಗವತದ ಕಥೆ ಕೇಳಿಕೊಂಡು ಬರೀ ಸಂತೋಷ ಪಡೋದಿಲ್ಲ. ಭಾಗವತದ ಕಥೆಯಿಂದ ಬಂದಿರತಕ್ಕಂಥ ಸಿದ್ಧಾಂತವನ್ನು ನಾವು ವಿಚಾರ ಮಾಡಬೇಕು. ಇದು ಯಾರಿಗೆ? ಉದ್ಧವ ಕೇಳ್ತಾನೆ, ದೇಹ ಜಡ. ಈ ದೇಹವನ್ನು ಬೆಂಕಿ ಮೇಲೆ ಇಟ್ಟಾಗ ಎದ್ದು ಯಾಕೆ ಕೊಡ್ತೀರೋ ಅಂತ ತಿಳ್ಕೊಂಡು ಅಂತೇಳಿ ಕುಣಿಯೋದಿಲ್ಲ. ಕುಣಿದ್ರೆ ಅಲ್ಲಿದ್ದವರೆಲ್ಲ ಓಡಿ ಹೋಗ್ತಾರ, ಮಾತು ಬೇರೆ. ದೇಹಕ್ಕೆ ಸುಖ ದುಃಖ ಇಲ್ಲ. ಇನ್ನು ಜೀವನಿಗೆ ಸುಖ ದುಃಖ ಇದೆಯೇ? ಜೀವನು ಕೂಡ ಮೂಲತಃ ಜ್ಞಾನ ಮತ್ತು ಆನಂದ ಸ್ವರೂಪನು. ತಮೋಯೋಗ್ಯರು ಜ್ಞಾನ ಮತ್ತು ದುಃಖ ಸ್ವರೂಪರು. ಆ ಜ್ಞಾನಾನಂದ ಸ್ವರೂಪನಾದ ಈ ಜೀವ, ಅವನಿಗೆಲ್ಲಿ ಈ ಸುಖ ದುಃಖ ಹರ್ಷ ಕಾಮ ಕ್ರೋಧ ಲೋಭ ಮೋಹ ಮದಾದಿಗಳು ಎಲ್ಲಿಂದ ಬರ್ತದೆ? ಯಾಕೆ ಅವನು ಕೂಡ ಮೂಲತಃ ಜ್ಞಾನಾನಂದ ಸ್ವರೂಪ. ಇನ್ನು ದೇವರಿಗೆ ಅನ್ಬೇಕು ಅಂತ ತಿಳ್ಕೊಂಡಂತಂದರೆ, ದೇವರಿಗೆ ಸ್ವತಂತ್ರ, ತಾನ್ಯಾಕೆ ದುಃಖ ತಗೊಳ್ತಾನೆ, ತಾನ್ಯಾಕೆ ಲೋಭ ಮೋಹ ಮಾಡ್ತಾನೆ? ಎಲ್ಲವೂ ಇದೆ ಅವನ ಹತ್ರ. ನೈವಾತ್ಮನೋ ನ ದೇಹಸ್ಯ ಸಂಸೃತಿ ದೃಶ್ಯ ದೃಶ್ಯಯೋ ಅನಾತ್ಮ ಸ್ವದೃಶೋರೀಶ ಕಸ್ಯೇಯಂ ಅತಃ ಕಸ್ಯೇಯಂ ಸಂಸ್ಕೃತಿ. ಈ ಸಂಸಾರ ಸುಖ ದುಃಖ ರೂಪವಾಗಿರ್ತಕ್ಕಂಥ ಸಂಸಾರ ಯಾರಿಗೆ? ಇನ್ನು ಪರಮಾತ್ಮನಿಗಂತೂ ಅರ್ಥ ಇಲ್ಲ. ಯಾಕೆಂತಂದರೆ ಅವನು ದೇಹತಃ, ಆನಂತರ ಗುಣತಃ ಎಲ್ಲ ರೀತಿಯಿಂದಲೂ ಅವನು ಅವಿನಾಶಿ. ಗುಣದ ಸಂಬಂಧವೇ ಅವನಿಗೆ ಬರೋದಿಲ್ಲ. ಜಡವನ್ನು ದಾಟಿದನು, ಸ್ವಯಂ ಪ್ರಕಾಶನು, ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಾಕೃತಿಕ ಗುಣದ ಸಂಪರ್ಕ ಇಲ್ಲದಿರತಕ್ಕಂಥ ವ್ಯಕ್ತಿ. ಅವನಿಗೆ ಈ ಪ್ರಾಕೃತಿಕ ಶರೀರ ಸಂಬಂಧ ಬರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ಸಂಸಾರದ ಅನುಭವ ಯಾರಿಗೆ? ಜೀವ ಸ್ವಯಂ ಪ್ರಕಾಶ, ಜೀವ ಹುಟ್ಟಿಲ್ಲ. ಯಾರಿಗೋಸ್ಕರ? ಜೀವ ಹುಟ್ಟಿಲ್ಲ ಅಂದ ಕಣಕ್ಕೇನು ಗಾಬರಿ ಆಗಬೇಡಿ. ಯಾಕೆ? ಜೀವ ಅನಾದಿ ನಿತ್ಯ. ಆದ್ದರಿಂದ ಯಾರಿಗೆ ಈ ರೀತಿಯಾಗಿರ್ತಕ್ಕಂಥ ಸಂಸಾರ, ಈ ಸುಖ ದುಃಖಗಳ ಅನುಭವ ಯಾರಿಗೆ? ಇದರ ಬಗ್ಗೆ ಚಾರ್ವಾಕರು ಅವರು ಇವರು ಎಲ್ಲ ದೇಹನೇ ಜೀವ, ಇದಕ್ಕೆ ಅನುಭವ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಅದ್ವೈತಗಳು ಇತ್ಯಾದಿಗಳು ಮಿಥ್ಯಾ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಜೀವ ಪರಮಾತ್ಮ ಮಿಶ್ರನಾಗಿರ್ತಕ್ಕಂತಹ ಜೀವನಿಗೆ ಅಂತ ತಿಳ್ಕೊಂಡು ಅಂತ ಹೇಳಿ ಆನಂತರ ವಿಶಿಷ್ಟಾದ್ವೈತಲ್ಲಿ ಹೇಳ್ತಾರೆ. ಹಾಗಾದರೆ ಇದು ಯಾರಿಗೆ ಅಂಥೇಳಿ ಒಂದು, ಇದರ ಪ್ರಯೋಜನ ಆದರೂ ಏನು? ಪರಮಾತ್ಮ ಉತ್ತರ ಕೊಡ್ತಾನೆ. ಇವೆಲ್ಲ ನಾವು ಪ್ರಮೇಯಗಳನ್ನು ಅರ್ಥ ಮಾಡಿಕೊಳ್ಬೇಕು. ಯಾವತ್ ದೇಹೇಂದ್ರಿಯ ಪ್ರಾಣೈ ಆತ್ಮನಃ ಸನ್ನಿಕರ್ಷಣಂ ಸಂಸಾರ ಫಲವಾನ್ ತಾವತ್ ಅಪಾರ್ಥೋ ಅಪ್ಯವಿವೇಕಿನಃ. ನೋಡಪ್ಪ, ಈ ಸುಖ ದುಃಖ ಸಂಸಾರ ಇದು ಜೀವನಿಗೆ, ದೇಹಕ್ಕೂ ಅಲ್ಲ, ಪರಮಾತ್ಮನಿಗೂ ಅಲ್ಲ, ಜೀವನಿಗೆ. ಹಾಗಾದರೆ ಜೀವನ ಸ್ವಯಂ ಪ್ರಕಾಶನಾದ ಜೀವನಿಗೆ ಜಡ ಶರೀರದ ಸಂಬಂಧ ಹೇಗೆ ಬಂತು? ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಈ ಸಂಬಂಧ ಬರುವುದು ಅಭಿಮಾನದಿಂದ. ನನ್ನದಾಗಿರದೇ ಇರುವ
ವಸ್ತುವನ್ನು ನನ್ನದು ಅಂತೇಳಿ ತಿಳಿದುಕೊಂಡಾಗ, ಇಲ್ಲಿವರೆಗೂ ಭಾಗವತನ ಒಂದು 100 ಸಲ ಈ ವಿಚಾರ ಬಂದಿದೆ. ಯಾಕೆ ಇದನ್ನು ಇಷ್ಟು ಸಲ ಕೇಳಿದ್ರು ನಾವು ಅದು ಮರೆತು ಬಿಡ್ತೇವೆ, ಬರೀ ಕಥೆ ನೆನಪಿಟ್ಟುಕೊಳ್ತೇವೆ. ತನಗೆ ಬಂದಿರೋ ಶರೀರಕ್ಕೂ ತನಗೂ ಸಂಬಂಧವಿಲ್ಲ. ಪರಮಾತ್ಮ ಕೇವಲ ಸಾಧನೆಗೋಸ್ಕರ ಅದನ್ನು ಕೊಟ್ಟಿದ್ದಾನೆ. ಅದನ್ನಷ್ಟೇ ಉಪಯೋಗಿಸ್ಕೊಳ್ಬೇಕು. ಅದರಿಂದ ಬರ್ತಕ್ಕಂಥ ಸುಖ ದುಃಖಗಳು ಶರೀರಕ್ಕಾಗ್ತಕ್ಕಂಥ ಪಾಂಚಭೌತಿಕ ಶರೀರಕ್ಕಾಗ್ತಕ್ಕಂಥದ್ದಕ್ಕೋಸ್ಕರ. ಇನ್ನು ಜಡ ಶರೀರಕ್ಕೆ ಹೇಗಾಗ್ತವೆ ಅಂತ ತಿಳ್ಕೊಂಡಂತಂದರೆ, ಜಡ ಶರೀರ ಇದು ಲಿಂಗ ಶರೀರದ ವಿಕೃತಿಯಿಂದ ಯುಕ್ತವಾಗಿರ್ತಕ್ಕಂಥದ್ದು. ಮತ್ತು ಇನ್ನೊಂದು, ಈ ಸುಖ ದುಃಖ ಇತ್ಯಾದಿಗಳ ಅನುಭವ ವಿಕೃತಿಗಳು, ಈ ವಿಕೃತಿಗಳು ಎದರಿಂದ ಬರ್ತದೆ? ವೈಕಾರಿಕ ಅಹಂಕಾರ ಮತ್ತು ತೈಜಸ ಅಹಂಕಾರ. ಇವುಗಳಿಂದ ಹುಟ್ಟತಕ್ಕಂತಹ ಮನಸ್ಸು, ಬುದ್ಧಿ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಇವುಗಳೇ ಈ ಅಭಿಮಾನಕ್ಕೆ ಕಾರಣರು. ಎಲ್ಲಿಯವರೆಗೂ ಇವುಗಳ ಮೇಲೆ ಇದು ಸಾಧನ, ಇದು ನಾನಲ್ಲ ಅನ್ನುವ ವಿವೇಕ ಮನುಷ್ಯನಿಗೆ ಬರೋದಿಲ್ಲ, ಅಲ್ಲಿಯವರೆಗೂ ನನ್ನ ಗಂಡ ನನಗೆ ತ್ರಾಸು ಕೊಡ್ತಾನೆ, ನನ್ನ ಹೆಂಡತಿ ನನಗೆ ದ್ವೇಷ ಮಾಡ್ತಾಳೆ, ಮಕ್ಕಳು ನನ್ನ ಮಾತು ಕೇಳೋದಿಲ್ಲ, ಅವರಾಯ್ತು ಇದಾಯ್ತು. ಒಳಗಿರ್ತಕ್ಕಂಥ ನಿನ್ನ ಜೀವನ ನೀವು ಯಾರು ನೋಡಿದ್ದಾರ? ನಿನ್ನ ಆತ್ಮವನ್ನು ಯಾರಾದರೂ ನೋಡಿದ್ದಾರ? ನಿನ್ನ ದೇಹದ ಕ್ರಿಯೆಗಳನ್ನು ನೋಡ್ಕೊಂಡು ಬೈತಾರಲ್ಲ. ದೇಹದ ಜೀವನ ಸಂಪರ್ಕ ಬಂದಾಗ ದೇಹದಲ್ಲಿರ್ತಕ್ಕಂಥ ಜಡವಾದ ದೇಹದಲ್ಲಿ ಪರಮಾತ್ಮನ ಚಿಂತ್ಯಾದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯದಿಂದ ಅನೇಕ ವಿಕೃತಿಗಳು ಉಂಟಾಗ್ತದೆ. ಈ ವಿಕೃತಿಗಳು ದೇಹಕ್ಕೆ ನೆನಪೇ ಇಟ್ಟು, ಆದರೆ ನೀನು ಅದರ ಅತ್ಯಂತ ಸಂಪರ್ಕದಿಂದ ಜೀವ ನನ್ನದು ಅಂತ ತಿಳ್ಕೊಳ್ತೀನಿ. ನಿನ್ನದಾಗದೇ ಇದ್ದದನ್ನು ನನ್ನದು ಅಂತ ತಿಳ್ಕೊಳ್ತೀನಿ. ನಾಟಕ ಸಿನಿಮಾ ನೋಡ್ತಾ ನಾಯಕ ನನ್ನವನು, ನಾಯಕ ನನಗೆ ಭಾಳ ಬೇಕಾದವನು ಅಂತನ್ನೋ ಒಂದು ಆ ಭಾವನೆ ಬೆಳೆಸ್ಕೊಂಡು ಬಿಡ್ತೇವೆ. ನಮ್ಮನ್ನು ನಾವು ಮರೆತು ಬಿಡ್ತೇವೆ. ಅದು ಕೃತ್ರಿಮ ಅಂತ ಅನ್ನೋದನ್ನು ಮರೆತು ಬಿಡ್ತೇವೆ. ಅವ್ರು ನಟನೆ ಮಾಡ್ತಕ್ಕಂಥವ್ರು ಅಷ್ಟು ಒಳ್ಳೆ ಸರಿಯಾದ ನಟನೆಯನ್ನು ಮಾಡ್ತಾ ಇರ್ತಾರೆ. ಆಗ ನಾವು ನಾಯಕನ ಜೊತೆಗೆ ಆತ್ಮಸಾತ್ತಾಗಿಬಿಡ್ತೇವೆ. ಇದಕ್ಕೆ ಸಾಹಿತ್ಯದಲ್ಲಿ ಸಾಧಾರಣೀಕರಣ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಹಾಗಲ್ಲಿ ನಾಯಕನಿಗೆ ಆಕ್ಸಿಡೆಂಟ್ ಆದರೆ ಇವನು ಅಳ್ತಾ ಕೂತ್ಕೊಳ್ತಾನೆ. ಇಲ್ಲಿ ಇವನು ಕಣ್ಣೀರು ಸುರಿಸ್ಕೋತಾನೆ. ಬುದ್ಧಿವಂತರು ಸುರಿಸ್ಕೋದಿಲ್ಲ. ಆದರೆ ಯಾವನಿಗೆ ಇಮೋಷನಲ್ಲಿ ಹೆಚ್ಚಿರ್ತಾನೆ ಅಳ್ಳಿಕ್ಕೆ ಚಾಲು ಮಾಡ್ತಾನೆ. ಯಾಕೆ? ನಾನು ಅವನು ಒಂದೇ ಅಂತ ತಿಳ್ಕೊಂಡಿರ್ತಾನೆ, ಅದನ್ನು ಸತ್ಯ ಅಂತ ತಿಳ್ಕೊಂಡಿರ್ತಾನೆ. ಅದಕ್ಕೋಸ್ಕರ ಪರಮಾತ್ಮ ಹೇಳ್ತಾನೆ, ಯಾವತ್ತು ದೇಹೇಂದ್ರಿಯ ಪ್ರಾಣೈ, ದೇಹ ಆನಂತರ ಇಂದ್ರಿಯ, ಪಂಚಪ್ರಾಣಗಳು, ಮನಸ್ಸು, ಬುದ್ಧಿ, ಇವುಗಳ ಸನ್ನಿಕರ್ಷದಲ್ಲಿ ಜೀವ ಇರ್ತಾನೆ, ಆಗ ಈ ಸಂಸಾರ. ಹಾಗಾದರೆ ಪರಮಾತ್ಮ ಈ ಸನ್ನಿಕರ್ಷವನ್ನು ಯಾಕೆ ಉಂಟು ಮಾಡಿದ ಅಂತಂದರೆ, ಸಂಸಾರ ಫಲವಾನ್, ಇದೊಂದು ಸಾಧನ, ಇದು ಬೇಕು, ಇದು ಬೇಕು. ಯಾಕೆ ಬೇಕು? ಗುರುಗಳ ಭಾಗವತ ಕೇಳಬೇಕಾದ್ರೆ ಕಿವಿ ಬೇಡವೇ? ದೇವರ ಮೂರ್ತಿಗಳನ್ನು ಕಾಣಬೇಕಾಗಿದ್ರೆ ಕಣ್ಣು ಬೇಡವೇ? ಭಾಗವತ ಹೇಳಬೇಕಾದ್ರೆ ಧ್ವನಿ ಬೇಡವೇ? ಎಲ್ಲ ಬೇಕಲ್ಲ. ಪರಮಾತ್ಮ
ಈ ಒಂದು ಜ್ಞಾನ ಸಂಪಾದನೆ ಮಾಡಿಕೊಳ್ಳಿಕ್ಕೆ ನಿಮಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಆದ್ದರಿಂದಾಗಿ ಸಂಸಾರ ಇದು ಫಲವಾನ್, ಒಳ್ಳೆ ಫಲ ಉಳ್ಳದ್ದು ಒಂದರ್ಥದಲ್ಲಿ. ಆದರೆ ಆದರೂ ಕೂಡ ಅಪಾರ್ಥ. ಆದರೆ ಇದೇ ಕೊನೆಯಲ್ಲಲ್ಲ. ಈ ಶರೀರ ಒಂದು ದಿವಸ ಬಿದ್ದು ಹೋಗ್ತದೆ. ಶರೀರದ ಬಿದ್ದ ಜೊತೆಗೆ ಶರೀರದ ಅಂಗವಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರತಿಯೊಂದೆಲ್ಲ ಹೊರಟೋಗ್ಬಿಡ್ತದೆ. ಮನಸ್ಸು, ಬುದ್ಧಿ, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಸೂಕ್ಷ್ಮವಾಗಿ ನಮ್ಮ ಜೊತೆಯಲ್ಲಿ ಬಂದರೂ ಕೂಡ, ಯಾಕೆ ಎಲ್ಲಿ ತನಕ ಲಿಂಗ ಶರೀರ ಸಂಪರ್ಕ ಇರ್ತದೆ, ದೇವಲೋಕದಲ್ಲಿ ಸ್ವರ್ಗ ನರಕದಲ್ಲಿ ನಮ್ಮ ಜೊತೆಗೆ ಇರ್ತದೆ ಸೂಕ್ಷ್ಮವಾದ ರೂಪದಲ್ಲಿ. ಆದರೆ ಸ್ಥೂಲವಾದ ಶರೀರ ಹೊರಟೋಗ್ಬಿಡ್ತದೆ. ಅದೊಂದು ಬೇರೆ ವಿಚಾರ. ಆದರೆ ಮೋಕ್ಷಕ್ಕೆ ಸಾಧನವಾಗ್ತದೆ, ಜ್ಞಾನ ಭಕ್ತ ವೈರಾಗ್ಯಗಳಿಗೆ ಸಾಧನವಾಗ್ತದೆ. ಅದಕ್ಕೋಸ್ಕರ ಈ ಸಂಸಾರ, ಈ ಶರೀರ ನಾನು ಕೊಡ್ತೇನೆ. ಆದರೆ ಇದು ನಿರರ್ಥಕೂ, ಸಫಲವೂ ಹೌದು, ನಿಷ್ಫಲವೂ ಹೌದು. ನಿಷ್ಫಲ ಯಾಕೆ? ಶಾಶ್ವತವಲ್ಲ, ಇದು ಗೋಲಲ್ಲ, ಉದ್ದೇಶವಲ್ಲ. ಈ ಶರೀರವನ್ನೇ ಅತಿ ಸರಿಯಾದ ರೀತಿಯಿಂದ ಬೆಳೆಸಿ ಒಳ್ಳೆ ಅಲಂಕಾರ ಮಾಡಿಕೊಂಡು ಇದೇ ಒಂದು ದಿವಸ ಎಲ್ಲ ಬಿದ್ದು ಹೋಗ್ತದೆ. ಆದರೆ ಅವಿವೇಕಿನಃ, ನಾನು ದೇಹ ಬೇರೆ ಅಂತನ್ನುವ ವಿವೇಕ ಯಾವ ವ್ಯಕ್ತಿಗೆ ಇಲ್ಲ, ಈ ರೀತಿಯಾಗಿರ್ತಕ್ಕಂಥ ವಿಮರ್ಶಾತ್ಮಕವಾದ ತಿಳುವಳಿಕೆ ಯಾವ ವ್ಯಕ್ತಿಗೆ ಇಲ್ಲ, ಅಂಥ ವ್ಯಕ್ತಿಗೆ ನನ್ನ ದೇಹ ಇದು ಸುಂದರವಾಗಿ ಕಾಣಬೇಕು. ಬ್ಯೂಟಿ ಪಾರ್ಲರ್ ಎಷ್ಟು ಸಲ ಹೋಗಿ ಬರುತ್ತಾನೆ ಯಾರಿಗೂ ಗೊತ್ತು. ನನಗೆ ಗೊತ್ತಿರಲಿಲ್ಲ. ಯಾರೋ ಒಬ್ಬರು ಮಾತಾಡ್ತಿದ್ರು, ಹೆಣ್ಮಕ್ಕಳು, ಗಂಡಸರಲ್ಲ. ಇಲ್ಲ, ಆ ಬ್ಯೂಟಿ ಪಾರ್ಲರ್ನಲ್ಲಿ ಕೂದರೆ ಹಿಂಗೆ ಚೆನ್ನಾಗಿ ಕತ್ತರಿಸ್ತಾರೆ, ಹಾಗೆ ಕತ್ತರಿಸ್ತಾರೆ ಅಂತ ತಿಳ್ಕೊಂಡು. ನಮಗೊಬ್ಬ ಡ್ರೈವರ್ ಬರ್ತಾನೆ, ಅವ್ನು ಹೆಂಡತಿ ಬ್ಯೂಟಿ ಪಾರ್ಲರ್ ನಡೆಸ್ತಾರೆ. ನಾನು ಕೇಳಿದೆ, ಏನಪ್ಪ ನೀನು ಬ್ಯೂಟಿ ಪಾರ್ಲರ್ನಲ್ಲಿ ಹೆಣ್ಮಕ್ಳು ಕೂದಲ ಕತ್ತರಿಸ್ತಾರೆ? ಹೌದ್ರಿ, ಬ್ಯೂಟಿ ಪಾರ್ಲರ್ ಅಂತ ತಿಳ್ಕೊಂಡು ಹೆಂಗಸರ ಸಲೂನ್, ಹೆಂಗಸರ ಕೇಶಕರ್ತನಾಲಯ. ಥೋಡೆ ದಿನ ಮಾರಿಗೇರಿಗನ್ನು ಬಡಿತಾರೆ ಅಂತ ಮಾತು ಬೇರೆ. ಎಂಥ ಅನ್ಯಾಯ! ಅನ್ಯಾಯ ಬರೀ ಹೆಂಗಸಲ್ಲ, ಗಂಡಸನ್ನು ಮಾಡ್ಕೊಳ್ತೇವೆ. ಬ್ರಹ್ಮರಂಧ್ರದಿಂದ ಹೊರಡತಕ್ಕಂಥ ತೇಜಸ್ಸನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಇರುವ ಆ ಶಿಖ, ಹೆಣ್ಣು ಮಕ್ಕಳ ತಲೆಯ ಮೇಲೆ ಇರತಕ್ಕಂಥ ಕೂದಲುಗಳು, ಆ ಕೂದಲಕ್ಕೆ ಕೈ ಹಾಕಿದ್ದರಿಂದಲೇ ದುರ್ಯೋಧನ ದುಶ್ಯಾಸನ ನಷ್ಟವಾದಲ್ಲ. ಅಗ್ನಿಶಿಖ, ಆ ತೇಜಸ್ಸೇ ಬೇಡ ಅಂತ ತಿಳ್ಕೊಂಡಂತೇಳಿ ಗಂಡಸರು ಆಂಗ್ಲರ ಹಿಂದೆ ಬಿದ್ದು ಶಿಖ ಕತ್ತರಿಸ್ಕೊಂಡ್ಬಿಟ್ರು. ಈಗ ಹೆಣ್ಮಕ್ಳು ಏನೋ ಅದನ್ನು ಟ್ರಿಮ್ ಮಾಡ್ತಾರಂತೆ, ಗಿಮ್ ಮಾಡ್ತಾರಂತೆ, ಏನೋ ಮಾಡ್ತಾರಂತೆ. ಬೇಡ, ದಯಮಾಡಿ ಬೇಡ. ವೈದವ್ಯದ ಲಕ್ಷಣಗಳು ಈ ಸಣ್ಣ ವಯಸ್ಸಿನಿಂದಲೇ, ಮದುವೆಗಿಂತ ಮೊದಲು ಮದುವೆ ದಿವಸ ಹೋಗಿ ಕೂದಲ ಕತ್ತರಿಸಿಕೊಂಡು ಬರೋರು ಇದ್ದಾರೆ. ಯಾಕೆ ಈ ರೀತಿಯಾಗಿರ್ತಕ್ಕಂಥ ಪಾಶ್ಚಾತ್ಯ ಸಂಸ್ಕೃತಿ? ಯಾಕೆ ನಮ್ಮ ಹಿರಿಯರ ಕೂದಲು ಚೆನ್ನಾಗಿರಲಿಲ್ಲೇನು? ಸರಿಯಾಗಿ ಎಣ್ಣೆ ಹೆಚ್ಚಿಕೊಂಡು ತಿಕ್ಕೊಂಡೆಲ್ಲ ಇದು ಮಾಡಿದರೆ ಕೂದಲು ಉದ್ದ ಬೆಳೆಯೋದಿಲ್ಲೇನು? ಮೂರ್ಖತನದ ಪರಮಾವಧಿ. ಒಂದು ಮಾತು ನೆನಪಿಟ್ಟುಕೊಳ್ಳಬೇಕು, ಶಾಸ್ತ್ರದ ವಿರುದ್ಧ ಹೋದರೆ ನಾವು ಸುಖಿಗಳಾಗೋದಿಲ್ಲ. ನಮ್ಮ ಜೀವನದಲ್ಲಿ ಸಮಸ್ಯೆ ತಪ್ಪದೇ ಬರ್ತದೆ. ಯಾಕೆ ಶಾಸ್ತ್ರ ನಾವು ಏನಾಯಿತು, ಕೂದಲ ಕತ್ತಿಸ್ಕೊಂಡು ಆಯಿತು, ಚೆನ್ನಾಗಿ ಬೆಳೀತವೆ, ಶಾಸ್ತ್ರ ಬೇಡ ಅಂತದಲ್ಲ, ಬಿಟ್ಬೇಡಿ. ಇಲ್ಲ ಶಾಸ್ತ್ರ ಮೀರ್ತೇನೆ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮ ಹೇಳಿದ ದುಃಖ ಅನುಭವಿಸು. ಯಾವಾಗ ನನ್ನ ಮಾತೆ ನೀನು ಮೀರ್ತಿ, ಹಾಗಾದ್ರೆ ನಾನು ನಿನಗೆ ಯಾಕೆ ರೀತಿಯಾಗಿರ್ತಕ್ಕಂಥ ಹೆಚ್ಚಿನ ಅನುಕೂಲತೆ ನಿನಗೆ ಮಾಡಿಕೊಡ್ಬೇಕು ನಾನು ಅಂತ ಪರಮಾತ್ಮ ಅನ್ನೋದಿಲ್ವೇ? ಅವಿವೇಕಗಳು, ಇವರೆಲ್ಲ ಅವಿವೇಕಿಗಳು. ಅವಿವೇಕಿಗಳಿಗೆ ಈ ಸಂಸಾರ ದುಃಖಮಯವಾದದ್ದರಿಂದಾಗಿ ಇದು ವ್ಯರ್ಥ. ಆದ್ದರಿಂದ ಉದ್ಧವ,
ನಿನ್ನ ಪ್ರಶ್ನೆ ಏನು? ಸಂಸಾರ ಯಾರಿಗೆ ಅಂತಂದರೆ ದೇಹಾಭಿಮಾನ ಇರುವ ಜೀವನಿಗೆ. ಅದೇ ಸಂಸಾರದಲ್ಲಿ ಬರ್ತಕ್ಕಂಥ ಕಿಂಚಿತ್ ಸುಖ, ಅತಿ ದುಃಖ ಇತ್ಯಾದಿಗಳೆಲ್ಲ ಕ್ರೋಧ, ಮೋಹ, ಮದ, ಮತ್ಸರಾದಿಗಳು ಅಂತ ಹೇಳಿ ಅದರಿಂದ ಆಗತಕ್ಕಂಥ ಅನುಭವಗಳು, ಪೀಡೆಗಳು ಅಂತೇನಿವೆ ಅಲ್ಲ, ಈ ಸಂಸಾರ ದೇಹಾಭಿಮಾನ ಇರುವ ಜೀವನಿಗೆ. ಆಚಾರ್ಯರು ಭಾಗವತ್ ತಾತ್ಪರ್ಯದಲ್ಲಿ ಭಾಳ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ. ಫಲವಾನ್ ಮೋಕ್ಷ ಹೇತುತ್ವಾತ್, ಈ ಸಂಸಾರ, ಈ ಶರೀರ ಮೋಕ್ಷದ ಸಾಧನೆಗೆ ಕಾರಣವಾದ್ದರಿಂದಾಗಿ ಫಲವಾನ್, ಅತ್ಯಂತ ಯೋಗ್ಯವಾಗಿರ್ತಕ್ಕಂಥದ್ದು, ಅತ್ಯಂತ ಬೇಕಾಗಿರ್ತಕ್ಕಂಥದ್ದು, ಸಾರ್ಥಕವಾದಂಥದ್ದು ಈ ಶರೀರ. ಆದರೆ ನಿತ್ಯ ಆನಂದ ಮೋಕ್ಷದ ಗೋಲಿಗೆ ಕೊನೆಯವರೆಗೂ ಇದು ಉಪಯೋಗ ಬೀಳೋದಿಲ್ಲ. ಇದು ಬಿದ್ದೋಗ್ತದೆ. ನಮ್ಮ ಮೋಕ್ಷದಲ್ಲಿ ಸ್ವರೂಪಾನಂದ ನಮ್ಮ ಸ್ವರೂಪ ಶರೀರ ಅನುಭವಿಸ್ತದೆ. ಆದ್ದರಿಂದ ಇದು ನಿರರ್ಥಕವೂ ಹೌದು. ಎಲ್ಲಿಯವರೆಗೂ ಉಪಯೋಗ ಅದು ಸಾರ್ಥಕ, ಮುಂದೆ ನಿರರ್ಥಕ. ಟ್ರೈನಿಗೆ ನನ್ನ ಸ್ಟೇಷನ್ ಬರುವವರೆಗೂ ಅದು ಸಾರ್ಥಕ, ಇಳಿದ ಮೇಲೆ ಅದು ಎಲ್ಲಿ ಹೋಗ್ತದೋ ಏನೋ ಯಾರಿಗೂ ಗೊತ್ತೋ, ನನಗೆ ನಿರರ್ಥಕ. ಅಂದರೆ ಮುಂದೆ ನನ್ನ ಪ್ರಯೋಜನವಿಲ್ಲ. ಆದ್ದರಿಂದಾಗಿ ಜೀವಾತ್ಮನಸ್ತು ಸಂಸಾರ, ಜೀವಾತ್ಮನಿಗೆ ಸಂಸಾರ ಸ್ವಪ್ನವಶ್ಚಂಚಲತ್ವತಃ, ಸ್ವಪ್ನದಂತೆ ಇದು ಚಂಚಲವಾದುದರಿಂದ. ಯಾಕೆ ಈ ಶಬ್ದ ಹೇಳಬೇಕಾಗಿತ್ತು ಶ್ರೀಮದಾಚಾರ್ಯರು? ಯಾಕೆ ಅಂತಂದರೆ ಪರೀಕ್ಷಿತ ರಾಜನ ಒಂದು ಪ್ರಶ್ನೆಯಲ್ಲಿ ಅಡಗಿದ ಇನ್ನೊಂದು ರಹಸ್ಯ ವಿಚಾರ ಇದೆ. ಏನು? ಜಡ ದೇಹ ಮತ್ತು ಸ್ವಪ್ರಕಾಶವಾಗಿರ್ತಕ್ಕಂಥ ಜೀವ, ಅಪ್ರಾಕೃತ ಶರೀರದಿಂದ ಯುಕ್ತನಾಗಿರ್ತಕ್ಕಂಥ ಜೀವ, ಇವೆರಡರ ಸಂಬಂಧ ಹೇಗೆ ಅಂತನ್ನೋದಕ್ಕೋಸ್ಕರ ಆಚಾರ್ಯರು ಸುಂದರವಾಗಿರ್ತಕ್ಕಂಥ ಉದಾಹರಣೆಯನ್ನು ಕೊಡ್ತಾರೆ. ಏನು ಹೇಳ್ತಾರೆ ಅಂತ ತಿಳ್ಕೊಂಡಂತಂದರೆ, ಸ್ವಪ್ನ ಕಾಲದ ಆನಂದದಾಯಕ. ಎಚ್ಚರವಾದ ಮೇಲೆ ಸ್ವಪ್ನ ಇಲ್ಲಲ್ಲ, ಸ್ವಪ್ನದಲ್ಲಿ ಕಂಡದ್ದು ಎಚ್ಚರದಲ್ಲಿ ಇಲ್ಲಲ್ಲ. ಹಾಗೆ ಸ್ವಪ್ನ ಆ ಕಾಲದಲ್ಲಿ ಅದು ಸತ್ಯ, ಆ ಕಾಲದಲ್ಲಿ ನಮಗೆ ಆನಂದದಾಯಕ, ಅಥವಾ ದುಸ್ವಪ್ನ ಇದ್ದರೆ ದುಃಖದಾಯಕ. ಆದರೆ ಎಚ್ಚರವಾದ ಮೇಲೆ ಹೇಗಿಲ್ಲವೋ ಅದೇ ರೀತಿಯಾಗಿ ಈ ದೇಹ ಜ್ಞಾನ, ಅಪರೋಕ್ಷ ಜ್ಞಾನವಾಗುವವರೆಗೂ ಉಪಯುಕ್ತವಾದದ್ದು. ನಂತರ ಜೀವನ್ಮುಕ್ತನಾಗಿರ್ತಕ್ಕಂಥವನಿಗೆ ಇದು ಕೂಡ ಚಂಚಲ, ನಿರುಪಯುಕ್ತವೂ ಹೌದು. ವಸ್ತುಗಳ ಉಪಯೋಗ ಎಲ್ಲಿಯವರೆಗೂ ಇರ್ತದೆ ಉಪಯುಕ್ತ, ಯಾವಾಗ ಅದರ ಉಪಯೋಗ ಮುಗೀತದೆ ಅದು ನಿರುಪಯುಕ್ತ. ಹಾಗೆ ಸಂಸಾರದ ದೇಹದ ಸಂಬಂಧ ಜೀವಾತ್ಮನಿಗೆ ಇದೆ ಅಂತ ತಿಳ್ಕೊಂಡಂತೇಳಿ ಅದನ್ನು ವಿಶೇಷವಾದ ರೀತಿಯಲ್ಲಿ ತಿಳಿಸಿಕೊಡ್ತಾರೆ. ಅದನ್ನೇ ಹೇಳ್ತಾ ಇದ್ದಾರೆ ಪರಮಾತ್ಮ. ಹೇಳ್ತಾನೆ, ಅರ್ಥೇಪಿ ಅವಿದ್ಯಮಾನೇಪಿ ಸಂಸ್ಕೃತಿ ನ ನಿವರ್ತತೆ ಧ್ಯಾಯತೋ ವಿಷಯಾನ್ಯಸ್ಯ ಸ್ವಪ್ನೆ ಅನರ್ಥಾಗಮೋ ಯಥಾ. ಪರಮಾತ್ಮ ಸ್ವಲ್ಪ ಇನ್ನೂ ತಿಳಿಸಿ ಹೇಳ್ತಾ ಇದ್ದಾನೆ. ಈ ದೇಹ, ಈ ಸಂಸಾರ ನಿರರ್ಥಕ. ಯಾರು ಸಂಸಾರದಲ್ಲಿ ಆಸಕ್ತರಾಗಿದ್ದರೆ ದುಃಖಕ್ಕೆ ಕಾರಣ. ಹಾಗಾದರೆ ಜೀವ ಯಾಕೆ ಸ್ವೀಕಾರ ಮಾಡ್ತಾನೆ? ಯಾಕೆ ಈ ಸಂಸಾರದಲ್ಲಿ ಬೀಳ್ತಾನೆ?
ಅದಕ್ಕೆ ಕೃಷ್ಣ ಹೇಳ್ತಾನೆ, ಯಾಕೆ ಬಿಡ್ತಾನೆ, ಯಾಕೆ ಇವನು ಮುಕ್ತನಾಗೋದಿಲ್ಲ, ಇದೆಲ್ಲ ಈ ಸಾಮರ್ಥ್ಯ ಅವನಿಗೆ ಇಲ್ಲವೇ ಇಲ್ಲ. ಅದೆಲ್ಲ ಮಾಡ್ತಕ್ಕಂಥವ್ನು ನಾನು. ಈಗ ಕನಸು ಬೀಳುವಾಗ ಎಲ್ಲೋ ಓಡಿ ಹೋಗ್ತಾ ಇರ್ತದೆ, ಯಾರೋ ಬೆನ್ನಟ್ಟಿರ್ತಾರೆ. ಆಗ ನಿದ್ದೆ ಕಾಲದಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದೆಲ್ಲ ದುಃಖ ಶೋಕಕ್ಕೆ ಕನಸು ಹೇಗೆ ಕಾರಣವಾಗ್ತದೆ? ಮಲಕೊಂಡವನಿಗೆ ಮಾತ್ರ. ಎಚ್ಚರ ಇದ್ದವನಿಗೆ ಸ್ವಪ್ನವೇ ಇಲ್ಲ. ಇನ್ನು ಎಚ್ಚರವಿದ್ದಾಗಲೂ ಕೂಡ ಹಗಲು ಕನಸು ಕಾಣ್ತಕ್ಕಂಥವರಿದ್ದಾರೆ, ಭೂಪರು ಇರಲಿ. ಕನಸು ಕಂಡು ಆ ರೀತಿ ಪ್ರಯತ್ನ ಮಾಡಿದರೆ ಪರವಾಗಿಲ್ಲ. ಆ ಬರೀ ಕನಸು ಕಾಣ್ತಾ ಕೂತ್ಕೊಂಡು ಮುಂದೆ ಅಳಗ್ತಾ ಕೂತ್ಕೊಳ್ತಕ್ಕಂಥ ಏನು ಪ್ರಯೋಜನ? ಆದ್ದರಿಂದಾಗಿ ಧ್ಯಾಯತೋ ವಿಷಯಾನ್ ಹ್ಯಸ್ಯ, ಯಾವ ವ್ಯಕ್ತಿ ಈ ಸಾಂಸಾರಿಕವಾದ ಸುಖವನ್ನೇ ನಿತ್ಯ ಸುಖ ಅಂತೇಳಿ ತಿಳಿದುಕೊಂಡು ತನ್ನ ಹೆಂಡತಿಯೇ ಸುಖದಾಯಕಳು, ಗಂಡನೇ ಸುಖದಾಯಕ, ಈ ಶರೀರವೇ ಸುಖದಾಯಕ, ಮಕ್ಕಳೇ ಸುಖದಾಯಕ, ನಾನು ತಿನ್ನುವ ಪದಾರ್ಥವೇ ಸುಖದಾಯಕ, ಈ ರೀತಿಯಾಗಿ ವಿಷಯದ ಕಡೆಗೆ ತನ್ನ ಇಂದ್ರಿಯಗಳನ್ನು ಇಟ್ಟಿರ್ತಕ್ಕಂಥ ವ್ಯಕ್ತಿ ತಾನು ಇದರಿಂದ ಮುಕ್ತನಾಗಬೇಕಾಗಿದ್ದರೆ ಆ ಹರಿಯ ಹೃದಯ ಮಂದಿರದಲ್ಲಿ ಇರತಕ್ಕಂಥ ಹರಿಯ ಅನುಗ್ರಹ ಪಡೆಯಬೇಕು ಅನ್ನುವ ವಿಚಾರವೇ ಇಲ್ಲದ ವ್ಯಕ್ತಿಗೆ. ಭಾಗವತ ಕೇಳ್ತಾ ಇದ್ದರೆ ನಿಮಗೆ ಗೊತ್ತಿದೆ, ಇವತ್ತಿನ ಎಷ್ಟು ಜನ ಯುವಕರಿಗೆ ಇಂಜಿನಿಯರ್, ಆನಂತರ IT ಸೆಕ್ಷನ್ದಲ್ಲಿರ್ತಕ್ಕಂಥ ಲಕ್ಷಾವಧಿ ರೂಪಾಯಿ ಪ್ಯಾಕೇಜ್, ಕೆಲವರು ಹೇಳ್ತಾರೆ 30 ಲಕ್ಷ, 40 ಲಕ್ಷ, 50 ಲಕ್ಷ, ತಿಂಗಳಿಗೆ 4-5 ಲಕ್ಷವನ್ನು ಪಡೀತಕ್ಕಂಥವರಿಗೆ ಈ ಹಣ ನಾನು ಬಿಟ್ಟು ಹೋಗಬೇಕಾಗ್ತದಂತನ್ನೋ ತಿಳುವಳಿಕೆ ಇದೆಯಾ? ಈ ಶರೀರ ನನ್ನ ಬಿಟ್ಟು ಹೋಗ್ತದಂತನ್ನೋ ತಿಳುವಳಿಕೆ ಇದೆಯಾ? ಪರಮಾತ್ಮ ಈ ಕೊಟ್ಟ ಇಂದ್ರಿಯ ಯಾವುದಕ್ಕೋಸ್ಕರ ಉಪಯೋಗಿಸಬೇಕು ಅಂತನ್ನೋ ತಿಳುವಳಿಕೆ ಇದೆಯಾ? ಇಲ್ಲ ಉದ್ದವ, ಇಲ್ಲ. ಅವನು IT PT ಶಬ್ದ ನಾನು ಉಪಯೋಗಿಸಿದ್ದೇನಷ್ಟೆ. ಅದಕ್ಕೆ ಅರ್ಥೇಪಿ ಅವಿದ್ಯಮಾನೇಪಿ ಸಂಸ್ಕೃತಿ ನ ನಿವರ್ತತೆ. ಎಲ್ಲಿಯವರೆಗೂ ಅಹಂಕಾರಾತ್ ಸಂಸಾರ, ಆಚಾರ್ಯ ಭಾಗವತಾತ್ಪರ್ಯದಲ್ಲಿ ಇನ್ನೂ ಸ್ಪಷ್ಟವಾಗಿ ತಿಳಿಸಿ ಹೇಳ್ತಾರೆ. ನಾನು ನನ್ನದು ದೇಹಾಭಿಮಾನ, ಕರ್ತೃತ್ವಾಭಿಮಾನ, ಭೋಕ್ತೃತ್ವಾಭಿಮಾನ, ಎಲ್ಲಿವರೆಗೂ ಈ ಅಹಂಕಾರ ಇದೆ ಅಲ್ಲಿವರೆಗೂ ಈ ಸಂಸಾರ ಬಿಟ್ಟು ಹೋಗೋದಿಲ್ಲ. ಅವನಿಗೂ ಇದಕ್ಕೆ ಸಂಬಂಧವಿಲ್ಲ, ಆದರೆ ಹತ್ಕೊಂಡು ಬಿಡ್ತದೆ. ಹತ್ಕೊಂಡು ಬಿಡ್ತದೆ ಅವನಿಗೆ, ಅದು ಬಿಡೋದಿಲ್ಲ. ಕುತಶ್ಚಿದಾನಂದತನೋ ಸ್ವರೂಪೇಚ್ಛಾಯುತಸ್ಯ ಸಹ. ಜೀವ ಸ್ವತಃ ಜ್ಞಾನಾನಂದ ಸ್ವರೂಪನಾಗಿದ್ದರೂ ಕೂಡ ಇದೊಂದು ಅಂಟಿಸಿಕೊಂಡನಲ್ಲ ಮೈ ಮೇಲೆ, ಈ ವಿಷಯ ಸುಖದ ಅಹಂಕಾರ ದೇಹಾಭಿಮಾನ ಅಂಟಿಸಿಕೊಂಡಿದ್ದಾನಲ್ಲ, ಅಂಟಿಸಿಕೊಂಡಾಗ ಅನುಭವಿಸ್ಬೇಕಾಗ್ತದೆ. ತನ್ನ ಸ್ವರೂಪದ ಆ ಸ್ವರೂಪಾನಂದ ಅಥವಾ ತನ್ನ ಜ್ಞಾನಾನಂದ ರೂಪವನ್ನು ಮರೆತು ಬಿಡ್ತಾನೆ. ಹೇಗೆ ಗೆಳೆಯರ ಜೊತೆಗೆ ಅವರ ಮೋಹದಲ್ಲಿ ಸಿಲುಕಿ, ಅವರ ದಾಕ್ಷಿಣ್ಯದಲ್ಲಿ ಸಿಲುಕಿ ಒಬ್ಬ ಒಳ್ಳೆಯ ಸದ್ಬ್ರಾಹ್ಮಣ ಹೋಗಿ ಅವ್ರ ಜೊತೆಲಿ ಹೋಟೆಲ್ನೇ ತಿಂತಾ ಇರುವಾಗ ಎಲ್ಲ ಮರೆತಿರ್ತಾನೆ. ನಾನು ಎಂಥವರ ಕುಲದಲ್ಲಿ ಹುಟ್ಟಿದ್ದೇನೆ, ಎಂಥ ವಿಶ್ವಾಮಿತ್ರ ಋಷಿಗಳ ಕುಲದಲ್ಲಿ, ವಸಿಷ್ಠರ ಕುಲದಲ್ಲಿ, ಅಗಸ್ತ್ಯರ ಕುಲದಲ್ಲಿ, ಐತ್ರಿಗಳ ಕುಲದಲ್ಲಿ ನಾನು ಹುಟ್ಟಿದ್ದೇನೆ. ನಾನು ಹೀಗೆ ಹೋಟೆಲ್ನಲ್ಲಿ ತಿನ್ನಬಾರ್ದು, ಕುಡಿಯಬಾರ್ದು. ಎಚ್ಚರ ಇರೋದಿಲ್ಲ ಅವನಿಗೆ, ಯಾಕೆ ಅದೇ ಸುಖ ಅಂತ ತಿಳ್ಕೊಂಡಿರ್ತಾನೆ. ಹಾಗೆ ನಾವು ಜ್ಞಾನಾನಂದ ಸ್ವರೂಪರಾದರೂ ಅದನ್ನು ಮರೆತು ಬಿಟ್ಟಿದ್ದೇವೆ. ಇದನ್ನೇ ಶಾಶ್ವತ ಅಂತ ತಿಳ್ಕೊಂಡು ಇದರಿಂದ ಬಿದ್ದಿದ್ದೆ. ಆದ್ದರಿಂದ ಉದ್ಧವ ಕೇಳಿದೆಯಲ್ಲ,
ಸ್ವಯಂ ಪ್ರಕಾಶನಾಗಿರ್ತಕ್ಕಂಥ ಜೀವನಿಗೆ ಜಡದೇಹದ ಸಂಪರ್ಕ, ಈ ಸಂಸಾರದ ಸಂಪರ್ಕ ಹೇಗೆ ಅಂತ ತಿಳ್ಕೊಂಡು ಅಂತೇಳಿ ಈ ಅಭಿಮಾನದಿಂದ ಸಂಪರ್ಕ. ಈ ಅಹಂಕಾರ ಅಂತ ತಿಳ್ಕೊಂಡಂತಂದರೆ ಅಹಂ ದೇಹಾಭಿಮಾನ, ಅಹಂ ಕರ್ತೃತ್ವಾಭಿಮಾನ, ಭೋಕ್ತೃತ್ವಾಭಿಮಾನ ಇವೆಲ್ಲ. ಆದರೆ ಯಥಾ ಹಿ ಅಪ್ರತಿಬುದ್ಧಸ್ಯ ಸ್ವಪ್ರಾಪೋ ಬಹುವನರ್ಥಕಃ ಸ ಏವ ಪ್ರತಿಬುದ್ಧಸ್ಯ ನವೇ ಮೋಹಾಯ ಕಲ್ಪತೆ. ಎಚ್ಚರ ಇತ್ತು ಅಂತ ತಿಳ್ಕೊಂಡಂತಂದರೆ ಬಂತಕ್ಕಂಥ ಸುಖ ದುಃಖ ಎಲ್ಲರಿಗೂ ಬರ್ತದೆ. ಉಪದೇಶ ಮಾಡುವ ಸ್ವಾಮಿಗಳಿಗೂ ಸುಖ ದುಃಖಗಳಿವೆ, ನಮಗೂ ಇವೆ. ಆದರೆ ಸ್ವಾಮಿಗಳೇನು ಮಾಡ್ತಾರೆ, ಆ ಕಷ್ಟಗಳನ್ನು, ಆ ದುಃಖಗಳನ್ನು, ಆ ಶ್ರಮವನ್ನು, ಇದು ಭಗವಂತನ ಸೇವೆ ಅಂತ ಮಾಡಿದ್ರೆ ಶ್ರಮ ಪಡೋದಿಲ್ಲ, ಅವ್ರಿಗೆ ಶ್ರಮ ಆಗೋದಿಲ್ಲ. ನಾಳೆ ಬರ್ತದೆ ಆಷಾಢ ಏಕಾದಶಿ. ಸುಮಾರು 10,000 ಜನ, 20,000 ಜನ, 25,000 ಜನರಿಗೆ ಮುದ್ರೆ ಕೊಡಬೇಕು ಸ್ವಾಮಿಗಳು. ಒಂದು 20 ಜನರಿಗೆ ಹಿಂಗೆ ಕೊಟ್ಟು ನೋಡಿ, ಬೇಡ ಹೀಗೆ ಮಾಡಿ ನೋಡಿ, 20 ಸಲ ಹೀಗೆ 20 ಮಾಡುವಷ್ಟರಲ್ಲಿ ಭುಜ ಹಿಡ್ಕೊಂಡು ಬಿಡ್ತಾರೆ. 25,000 ಜನರಿಗೆ ಕೊಡ್ತಾರೆ. ಅವ್ರದ್ದು ಪಂಚಭೌತಿಕ ಶರೀರಲ್ಲೇನು ಇಲ್ಲ. ಹೌದು, ಪಂಚಭೌತಿಕ ಶರೀರ, ಆದರೆ ಅಭಿಮಾನ ಇಲ್ಲ. ಇದು ಭಗವತ್ ಸೇವೆ ಅಂತ ಮಾಡ್ತಾ ಇರ್ತಾರೆ, ಶ್ರಮ ಆಗೋದಿಲ್ಲ. ಅಲ್ಲಿ ಮುಗಿದಾಕ್ಷಣಕ್ಕೇನಿಲ್ಲ, ದೇವರ ಪೂಜೆ ಅರ್ಧ ಕೊಟ್ಟಿರ್ತಾರೆ, ದೇವರ ಪೂಜೆ ಮುಗೀತು, ಮತ್ತೆ ಪಾಠ ಶುರು. ಅದು ನಮ್ಮಂಥದ್ದೇ ದೇಹ ಇದೆ, ಆದರೆ ಅಲ್ಲಿ ಅವರ ತಿಳುವಳಿಕೆ ಬೇರೆ ಇದೆ, ನಮ್ಮ ತಿಳುವಳಿಕೆ ಅಂತರ ಇದೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ಈ ಸಂಸಾರ ಅಂತ ತಿಳ್ಕೊಂಡಂತೇನಿದೆ ಅಭಿಮಾನದಿಂದಲೇ. ಆಗಲ್ಲ ನಾನು ಹೇಳಿದ್ನಲ್ಲ ಸಂಸಾರ ಅಂದರೆ ಏನು ಅಂತ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಿದೆ. ಭಾಗವತಕಾರರು ತಿಳಿಸಿ ಹೇಳ್ತಾ ಇದ್ದಾರೆ. ಶೋಕ ಹರ್ಷ ಭಯ ಕ್ರೋಧ ಲೋಭ ಮೋಹ ಸ್ಪೃಹಾದಯ ಅಹಂಕಾರಸ್ಯ ದೃಶ್ಯಂತೆ ಜನ್ಮ ಮೃತ್ಯುಶ್ಚನಾತ್ಮನಃ. ಶೋಕ ಆಗ್ತದೆ. ಶೋಕ ಅಂತ ತಿಳ್ಕೊಂಡಂತಂದರೆ ಅನೇಕ ದಿನ ಆದರೂ ಕೂಡ ಹಳೆಯ ದುಃಖ ಮರೆಯೋದಿಲ್ಲ, ಅದು ಶೋಕ. ಸಂದರ್ಭ ಆದಾಗ ದುಃಖ ಆಗ್ತದೆ, ಸ್ವಲ್ಪ ದಿವಸ ಮೇಲೆ ಮರೀತೇವೆ, ಇದು ದುಃಖ. ಆದರೆ ನಮ್ಮ ಅಭಿಮಾನ ಎಷ್ಟು ತೀವ್ರವಾಗಿರ್ತದೆ ಅದು ಶೋಕ ಅಂತ ಅನಿಸ್ಕೊಳ್ತದೆ. ಹರ್ಷ, ಏನೋ ಲಾಟ್ರಿ ಹತ್ತೀವಿ, ಸಂತೋಷ ಪಡ್ತೇವೆ. ಆ ಸಂತೋಷ ಒಂದೇ ದಿವಸ, ನಂತರ 1 ಕೋಟಿ ರೂಪಾಯಿ ಸಿಕ್ಕಿದೆ ಅಂತ ತಿಳ್ಕೊಂಡಂತೇಳಿ ಸಂತೋಷ, ಲಾಟ್ರಿ ಹತ್ತಿದೆ ಅಂತೇಳಿ. ಆದರೆ ಕೈಗೆ ಬರುವಾಗ ಅದು ಓನ್ಲಿ 63,000 ಲಕ್ಷ ನಿಮ್ಮ ಕೈಗೆ ಬರ್ತದೆ. ಯಾಕೆ 33% ಟ್ಯಾಕ್ಸ್ ಕಟ್ ಮಾಡಿಕೊಡ್ತಾರೆ, ಅದೇ ಮೇಲೆ GST ಬೇರೆ. ಕೋಟಿ ಅಂತ ತಿಳ್ಕೊಂಡಿದ್ದು ಇಷ್ಟೇ ಬಂತು ದುಃಖ. 63 ಲಕ್ಷ ಬಂದ ಸುಖ ಇರೋದಿಲ್ಲ, ದುಃಖ. ಅಜ್ಞಾತ ಭಯ, ನನಗೆ ಇಷ್ಟು ಹಣ ಬಂದು ನನಗೆ ಗೊತ್ತಿದೆ, ನಾಳೆ ಏನು ಮಾಡ್ತಾರೆ ಯಾರಿಗೂ ಗೊತ್ತು, ನಾಳೆ ಯಾರು ನನಗೇನು ಹೊಡಿತಾರೋ ಬಡಿತಾರೋ, ಅಥವಾ ಇಷ್ಟು ಕೊಡ್ತೀಯೋ ಇಲ್ಲೋ, ನಿನ್ನ ಮಗನ ಹರ್ಚ್ಕೊಂಡು ಹೋಗ್ತೇನೆ ಅಂತ ತಿಳ್ಕೊಂಡಂತವ್ರು ಏನೋ, ಇನ್ನೂ ಬೇಕು ಅಂತನ್ನುವ ಲೋಭ. ಸಲ್ಲದ ವಸ್ತುವಿನ ಮೇಲೆ ಮೋಹ, ಸಿನಿಮಾದ ಮೇಲೆ ಮೋಹ, ಕಾದಂಬರಿ ಮೇಲೆ ಮೋಹ, ಆನಂತರ ಈ ಮೊಬೈಲಿನ ಚಾಟ್ ಮೇಲಿನ ಮೋಹ, ಯಾವುದೋ ಮಿತ್ರರ ಮೇಲಿನ ಮೋಹ. ಅದಲ್ಲದೆ ಹೇಳ್ತಾರಲ್ಲ, ತನ್ನ ಶರೀರದ ಮೇಲೆ ಮೋಹ, ಸತಿಸುತರ ಮೇಲೆ ಮೋಹ, ಜನನಿ ಜನಕರ ಮೇಲೆ ಮೋಹ, ಭಿನ್ನ ಹಕ್ಕೆ ಬಾಯಿಲ್ಲವಯ್ಯ ಅಂತ ತಿಳ್ಕೊಂಡಂತೇಳಿ ಪುರಂದರದಾಸರು ಹೇಳಿದಂತೆ ನಮ್ಮ ಮೋಹಕ್ಕೆ ಬೇಕಾದಷ್ಟು ವಸ್ತುಗಳು ನಮ್ಮ ಎದುರಿಗಿದೆ.
ಆದರೆ ಇದೆಲ್ಲವೂ ಕೂಡ ಎಲ್ಲಿಯವರೆಗೂ ನಾನು ದೇಹ ಒಂದೇ ಅಂತನ್ನೋ ಅಭಿಮಾನ ಇದೆ ಅಲ್ಲಿಯವರೆಗೂ. ದೇಹಾಭಿಮಾನ ಇದ್ದದ್ರಿಂದಲೇ ನಾನು ಹುಟ್ಟಿದೆ, ನಾನು ಸತ್ತೆ. ಅಲ್ರಿ, ನಾನು ಸತ್ತ ಮೇಲೆ ಅನುಭವ ಬರ್ತದೆ, ಹೌದು. ಆ ಜೀವವನ್ನು ಅವರ ಕರ್ಮಾನುಸಾರವಾಗಿ ಏನು ಸುಖ ದುಃಖ ಪಡಬೇಕು ಅಂತನ್ನೋದನ್ನು 2.5 ಗಂಟೆಯಲ್ಲಿ ಯಮದೂತರೋ ದೇವದೂತರು ಹೋಗಿ ತೋರಿಸಿ ವಾಪಸ್ ತರ್ತಾರೆ. ಬರ್ತಾನೆ ಜೀವ, ತನ್ನ ದೇಹ ಕೂತೆಲ್ಲ ಸುತ್ತಲೂ ಕೂತು ಅಳ್ತಾ ಇದ್ದಾರೆ. ಆ ನಂತರ ಈ ಕಡೆ ಕಟ್ಟಿ ಹಾಕಬೇಕು ಅಂತೇಳಿ ತಯಾರು ಮಾಡಿದ್ದಾರೆ. ಆ ದೇಹದಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಆಗೋದಿಲ್ಲ. ಯಾಕೆ? ಒಳಗೆ ಹೋಗ್ಬೇಕಾದ್ರೆ ಪ್ರಾಣದೇವ್ರ ಜೊತೆ ಬೇಕು. ಪ್ರಾಣದೇವ್ರು ಅಂತಾರೆ, ನಡಿ ಮೇಲೆ ನಡಿ. ಅಯ್ಯೋ, ನಾನು ಸತ್ತು ಹೋಗಿದ್ದೇನೆ, ಇಷ್ಟೆಲ್ಲ ಜನ ಅಳ್ತಾ ಇದ್ದಾರೆ, ನನ್ನ ಕಟ್ಟಿ ಬೆಂಕಿ ಮೇಲೆ ಇಡ್ಲಿಕ್ಕತ್ತಾರಲ್ಲ, ಎಂಥ ಮಗ ಅವನು ಅಂಥೇಳಿ ಅಪ್ಪ ಮೋಹ ಅಪ್ಪ ಕೇಳ್ತಾ ಇರ್ತಾನೆ. ಮೋಹ ಬಿಟ್ಟಿರ್ತಕ್ಕಂಥವ್ನು, ಬೇಗನೆ ಸಂಸ್ಕಾರ ಮಾಡಪ್ಪ, ಅದು ಇರೋರಿಗೂ ಮೋಹ ಹೋಗೋದಿಲ್ಲ ಅಂತೇಳಿ ಒಳ್ಳೆಯ ಜೀವನ ಹೇಳ್ತಿರ್ತಾನೆ. ಆದ್ದರಿಂದಾಗಿ ಎಲ್ಲಿವರೆಗೂ ದೇಹದ ಮೇಲೆ ಮೋಹ ಇದೆ, ನಾನು ದುಃಖಿ, ನಾನು ಬಹಳ ಶೋಕದಿಂದವನು, ಪೀಡ, ಈ ಜೀವನೇ ಬೇಸರವಾಗಿದೆ, ಯಾವಾಗ ದೇವ್ರು ತೊಗೊಂಡು ಹೋಗ್ತೀಯಪ್ಪ, ಏನು ನಿನ್ನ ಕಣ್ಣು ಮುಚ್ಚೇದೇನು, ಕಣ್ಣು ಕಾಣಿಸಂಗಿಲ್ಲ ಏನು, ನನ್ನ ಮರ್ತೇನು, ಸುಮ್ಮನೆ ಬಡಬಡಿಸ್ತಿರ್ತಾರೆ. ಸಾಧನ ಶರೀರ ಬಂದಿದೆ, ಇಲ್ಲರಿ ಬಹಳ ಪೀಡೆ ಆಗ್ತದೆ, ರೋಗ ಇದೆ, ಹೌದು, ಅದೇ ತಪಸ್ಸು. ಪಾಪ ಕಳೆಯೋದಕ್ಕೋಸ್ಕರ ರೋಗಗಳನ್ನು ತಪಸ್ಸು ಅಂತ ತಿಳ್ಕೊಂಡಂತೇಳಿ, ಅನುಸಂಧಾನ ಮಾಡು ಅಂತ ತಿಳ್ಕೊಂಡಂತೇಳಿ, ಪೀಡೆಯನ್ನು ಅನುಸಂಧಾನ ಮಾಡು ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರ ಹೇಳ್ತಾರೆ. ಆಗ ಆ ಕಾಲದಲ್ಲಿ ದೇಹ ಬೇಗನೆ ಬಿಟ್ಟು ಹೋಗ್ತದೆ, ಆ ಪೀಡೆಲ್ಲ ಹೊರಟೋಗ್ತದೆ. ಅಹಂಕಾರಸ್ಯ ದೃಶ್ಯಂತೆ ಜನ್ಮ ಮೃತ್ಯುಶ್ಚ ನ ಆತ್ಮನಃ. ಜೀವನಿಗಲ್ಲಪ್ಪ ಇವೆಲ್ಲ, ಆ ಅಭಿಮಾನದಿಂದ ಜೀವ ಅನುಭವಿಸ್ತಾನೆ ಅಷ್ಟೇ. ಜೀವನಿಗೆ ಸ್ವಾಭಾವಿಕವಾಗಿಲ್ಲ ಇವು. ಆದ್ದರಿಂದಾಗಿ ಈ ಸಂಸಾರ ನಿತ್ಯ ಅಲ್ಲ, ಕೊನೆಯವರೆಗೂ ಇರತಕ್ಕಂಥದ್ದಲ್ಲ, ಇದು ಔಪಾಧಿಕ. ಅಹಂಕಾರಸ್ಯ ದೃಶ್ಯಂತೆ ಜನ್ಮ ಮೃತ್ಯುಶ್ಚ, ಜನನ ಮರಣಗಳು ಜೀವನಿಗೆ ಇಲ್ಲ, ಇದನ್ನು ಅರ್ಥ ಮಾಡಿಕೋ. ಅದನ್ನೇ ಪರಮಾತ್ಮ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ. ಹೋಯಿತು, ಜೀವನಿಗೆ ಸ್ಮರಣೆ ಇಲ್ಲ, ಇನ್ನೊಂದು ಶರೀರಕ್ಕೆ ಹೋಗ್ತಾನೆ, ಅವನು ಪ್ರವೇಶ ಮಾಡ್ತಾನೆ. ಅದರಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ಇಂಥ ವಿಶೇಷತೆಗಳು ಅಂತಿಕೊಂಡಂತೇನಿದೆ, ಆ ಅಭಿಮಾನವೇ ಮುಖ್ಯ ಕಾರಣ. ಇದನ್ನು ನೆನಪಿಟ್ಟು, ಅಹಂಕಾರಾತ್ತು ಸಂಸಾರ ಭವೇತ್ ಜೀವಸ್ಯ ನ ಸ್ವತಃ ಕುತಶ್ಚಿದಾನಂದತನೋ ಸ್ವರೂಪೇಚ್ಛಾಯುತಸ್ಯ ಸಹ ಅಂತೇಳಿ ಭಾಗವತ ತಾತ್ಪರ್ಯ ಬಿಡಿಸಿ ಹೇಳ್ತಾರೆ. ಇಲ್ಲ, ಮತ್ತು ಗುರುಗಳು ಸಮರ್ಥರಾಗಿರ್ತಾರೆ, ದೇವತೆಗಳು ಸಮರ್ಥರಾಗಿರ್ತಾರೆ, ಅವರು ಈ ಸಂಸಾರಕ್ಕೆ ಬಾರದೆ ಇರ್ಬೋದಲ್ಲ. ವಿಶೇಷವಾಗಿರ್ತಕ್ಕಂಥ ಜ್ಞಾನಾನಂದ ಸ್ವರೂಪನಾದ ಜೀವನಿಗೆ ಯಾಕೋ ಈ ಸಂಸಾರ ಅಂಟ್ಕೊಳ್ತದೆ, ನನಗಿನ್ನೂ ಒಪ್ಪಲಿಕ್ಕೆ ಆಗ್ತಾ ಇಲ್ಲಪ್ಪ. ಪರಮಾತ್ಮ ಹೇಗೆ ಒಪ್ಕೊಳ್ತದೆ? ನಾನು ಜ್ಞಾನಾನಂದ ಸ್ವರೂಪನಲ್ಲೇನು? ಆಗ ಭಾಗವತ್ಕಾರ ಹೇಳ್ತಪ್ಪ, ಕೃಷ್ಣ ಹೇಳ್ತಾನೆ, ಬಿಡಪ್ಪ, ನೀ ಉದ್ದವ ಜ್ಞಾನಿ, ಆದರೆ ಈ ಬ್ರಹ್ಮದೇವರು, ಈ ವಾಯುದೇವರು ದೇಹೇಂದ್ರಿಯ ಪ್ರಾಣಮನೋ ಅಭಿಮಾನ, ದೇಹ ಮನಸ್ಸು ಪಂಚಪ್ರಾಣಗಳು, ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳು
ಇವುಗಳಿಗೆ ಅಭಿಮಾನಿ ದೇವತೆಯಾದ ಆನಂತರ ಅಂತರಾತ್ಮ, ಅನ್ಯಥಾ ಜ್ಞಾನಿ ಆಗದೇ ಇರತಕ್ಕಂತಹ ದಗ್ಧಪಟವತ್ ಪಾಂಚಭೌತಿಕವಾದ ಶರೀರದಲ್ಲಿ ಇರತಕ್ಕಂತಹ ಗುಣಕರ್ಮ ಮೂರ್ತಿ, ಪ್ರಳಯ ಕಾಲದಲ್ಲಿ ಅತಿರೋಹಿತ ವಿಜ್ಞಾನ ಸರಸ್ವತಿಗಿದೆ ಅಂತಂದಮೇಲೆ ಅವರು ಗಂಡನಾದಂತಹ ವಾಯುಬ್ರಹ್ಮರಿಗೆ, ಭಾರತೀಯ ಸರಸ್ವತಿಯರ ಗಂಡನಾದ ವಾಯುಬ್ರಹ್ಮರಿಗಿದೆಯಾ? ಇಲ್ಲ. ಹಾಗಿದ್ದರೂ ಕೂಡ ಅಷ್ಟೇ ಅಲ್ಲ, ಸೂತ್ರ ಅಂತ ತಿಳ್ಕೊಂಡು ಅನ್ಸ್ಕೊಂಡಿರ್ತಕ್ಕಂತಹ, ಮಹಾನ್ ಅಂತ ಅನ್ಸ್ಕೊಂಡಿರ್ತಕ್ಕಂತಹ, ಅಪರೋಕ್ಷ ಜ್ಞಾನಿ ಅಂತ ಅನ್ಸ್ಕೊಂಡಿರ್ತಕ್ಕಂತಹ, ಜಗತ್ತಿನ ಸೃಷ್ಟಿ ಮಾಡುವ ಸಾಮರ್ಥ್ಯ ಪಡೆದಿರತಕ್ಕಂತಹ ಆ ಬ್ರಹ್ಮನಿಗೂ ಸಂಸಾರ ಆಧಾವತಿ ಕಾಲತಂತ್ರ, ಕಾಲನಾಮಕನಾದ ನನ್ನಿಂದ ಅವರು ತಮ್ಮ ಆಯುಷ್ಯ ಮುಗಿಯುವವರೆಗೂ ಈ ಸಂಸಾರದಲ್ಲಿ ಇರಬೇಕಾಗ್ತದೆ. ಬ್ರಹ್ಮದೇವರಿಗೆ ಹೀಗಿದೆ ಅಂತಿಕೊಂಡಂತಂದಮೇಲೆ ಉಳಿದವರು ಸಂಸಾರ ಇಲ್ಲ ಅಂತ ಹೇಳೋಕ್ಕಾಗ್ತದೆ. ಸಂಸಾರದಲ್ಲಿ ಬದ್ದರೆ ಸರ್ವಜ್ಞರು ಅನಿಸ್ಕೊಂಡಿರ್ತಕ್ಕಂಥ ಅನೇಕ ಜನ ಸಾಧನೆ ಮಾಡಿರ್ತಕ್ಕಂಥ ರುಜುಗುಣಗಳಿದ್ದಾಗ ವಾಯು ರೂಪದಿಂದ ಸಾಧನೆ ಮಾಡಿದ, ಬ್ರಹ್ಮರೂಪದಿಂದ ಸಾಧನೆ ಮಾಡ್ತಾ ಇರೋ ಅವರಿಗೂ ಸಂಸಾರ ಬಿಟ್ಟದ್ದಲ್ಲ. ಆಯ್ತು ಬಿಡು, ಯಾಕಾಗಾದರೆ ವಾಯು ಜೀವೋತ್ತಮ ಅಂತ ಯಾಕನ್ಬೇಕು? ಅವ್ರಿಗೆ ಯಾರು ಪೂಜೆ ಮಾಡ್ಕೊ? ಅವರು ನಮ್ಮಂಗೆ ಅಲ್ಲೇನು? ಈ ಶ್ಲೋಕದಿಂದ ಈ ರೀತಿ ತಪ್ಪು ಅರ್ಥ ಮಾಡಿಕೊಳ್ಬೇಡಿ ಅಂತ ತಿಳ್ಕೊಂಡು ಅಂತೇಳಿ ಶ್ರೀಮದಾಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು ಅವರಿಗೂ ಇದೆ, ಆದರೆ ಅದಕ್ಕೆ ಅಧಿಕಾರಿಗಳಾಗಿದ್ದಾರೆ. ಮನಸ ಅಭಿಮಾನಯುಕ್ತ ಅಂತಂದರೆ ಅದಕ್ಕೆ ಅಭಿಮಾನಿ ದೇವತೆಯಾಗಿದ್ದಾರೆ, ಅದರ ಮೇಲೆ ಕಂಟ್ರೋಲ್ ಇದೆ ಇವರಿಗೆ. ಸೂತ್ರಂ ಮಹಾನ್ ಅಂದರೆ ಸಂಸಾರಯುಕ್ ಯದ್ ಬ್ರಹ್ಮಾಪಿ, ಬ್ರಹ್ಮನು ಪರಮಾತ್ಮನ ಕಾಲನಾಮಕನಾಗಿರ್ತಕ್ಕಂಥ ಪರಮಾತ್ಮನ ಇಚ್ಛೆಯಿಂದ ಈ ಸಂಸಾರದಲ್ಲಿದ್ದರೂ ಕೂಡ ಸರ್ವ ಜೀವೇಶ್ವರೇಶ್ವರ, ಸಕಲ ಜೀವರಿಗೂ ಜೀವೋತ್ತಮರಾಗಿರ್ತಕ್ಕಂತಹ ಈ ಬ್ರಹ್ಮದೇವರು ಅಂತೇನಿದ್ದಾರಲ್ಲ, ಈ ಬ್ರಹ್ಮವು ಕೂಡ ವಿಷ್ಣು ಅಧೀನಃ, ಪರಮಾತ್ಮನಗಿಂತ ನಾನು ಕಡಿಮೆ, ನಾನು ಪರಮಾತ್ಮನ ಅಧೀನ ಅನ್ನುವುದನ್ನು ಜಗತ್ತಿಗೆ ತಿಳಿಸಿಕೊಡೋದಕ್ಕೋಸ್ಕರ ಆ ಪರಮಾತ್ಮನಿಗೆ ಇಚ್ಛೆ ಮಾಡು ಅಂಥೇಳಿ ಈ ಸಂಸಾರವನ್ನು ಅಂಟಿಸ್ಕೊಂಡಿದ್ದಾರೆ ಅಷ್ಟೇ. ನಮ್ಮ ಹಾಗೆ ಸಂಸಾರದಲ್ಲಿ ಬಿದ್ದಿಲ್ಲ. ಆ ಬ್ರಹ್ಮವಾಯುಗಳ ಸಂಸಾರ ಅಂತಿಕೊಂಡಂತೇನಿದೆ, ಆ ಬ್ರಹ್ಮವಾಯುಗಳ ಸಂಸಾರ ದಗ್ಧಪಟವತ, ಒಂದು ಬಟ್ಟೆ ಸ್ವಲ್ಪ ಅದಕ್ಕೆ ಅಂಚು ಗಿಂಚು ಇರ್ತಕ್ಕಂಥ ಬಟ್ಟೆ ಉರಿ ಹತ್ತಬೇಕು, ಗಾಳಿ ಇರಬಾರ್ದು, ಬೂದಿ ಎಲ್ಲ ಉರಿದು ಬೂದಿ ಬಿದ್ದಿರ್ತದೆ. ಆದರೆ ಆ ಡಿಸೈನ್ಗಳು ಆ ಬಟ್ಟೆಯಲ್ಲಿ ಸುಟ್ಟು ಬೂದಿಯಲ್ಲಿ ಕಾಣಿಸ್ತಾ ಇರ್ತದೆ. ಡಿಸೈನ್ ಇದನ್ನು ತೆಗಿಲಿಕ್ಕೆ ಹೋದ್ರೆ ಬೂದಿ ಕೈಗೆ ಬರುತ್ತದೆ. ಹಾಗೆ ಇದೇ ಇಲ್ಲ. ಪರಮಾತ್ಮನಿಗಿಂತ ಮಹಾಲಕ್ಷ್ಮಿಗಿಂತ ನಾವು ಸಣ್ಣವರು ಅಂತೇಳಿ ತಿಳಿಸಿಕೊಳ್ಳೋದಕ್ಕೋಸ್ಕರ ವಿಷ್ಣು ಅಧೀನನಾಗಿ ಇದು ಶರೀರ ನಂದಲ್ಲ ಅಂತಕೊಂಡಂತೇಳಿ ಸದಾಕಾಲದಲ್ಲಿಯೂ ಜ್ಞಾನ ಇದೆ ಅವರಿಗೆ. ನಮ್ಮಾಗೆ ಪುರಾಣ ಹೇಳುವಾಗ, ಪುರಾಣ ಕೇಳುವಾಗ ಅಷ್ಟೇ ಅಲ್ಲ, ಸದಾಕಾಲದಲ್ಲಿಯೂ ಜ್ಞಾನ ಇದೆ. ಅದರಿಂದಾಗಿ ಅವರಿಗೆ ಸಂಸಾರದ ದುಷ್ಪರಿಣಾಮ ಅವರ ಮೇಲೆ ಆಗೋದಿಲ್ಲ. ಆದರೆ ಜೀವನಾದ್ದರಿಂದ ಪಾಂಚಭೌತಿಕ ಶರೀರ ಧಾರಣ ಮಾಡಿದ್ದಾರೆ. ಅವರಿಗೇ ಸಂಸಾರ, ಅವರಿಗೆ ಈ ದೇಹ ಸಂಬಂಧ ತಪ್ಪಿಲ್ಲ ಅಂತ ತಿಳ್ಕೊಂಡಂತಂದಮೇಲೆ ಪರಮಾತ್ಮ ನಮ್ಮಂಥ ಸಾಮಾನ್ಯ ಜೀವರಿಗೆ ನಾನು ಜ್ಞಾನಾನಂದ ಸ್ವರೂಪ, ನನಗೆ ದೇಹ ಸಂಬಂಧ ಇಲ್ಲ, ಆಗೋದು ಬೇಡ ಅಂತ ತಿಳ್ಕೊಂಡಂದರೆ ಬಿಡ್ತದೆ. ಪರಮಾತ್ಮ ಸಾಧನೆಗೋಸ್ಕರ ಸಂಬಂಧ ಮಾಡಿಕೊಡ್ತಾರೆ. ಆದ್ದರಿಂದಾಗಿ ಈ ವಿಚಾರವನ್ನು ನಾವು ತಪ್ಪದೆ ಅರ್ಥ ಮಾಡಿಕೊಳ್ಬೇಕು. ಆಗ
ಉದ್ಧವ ಪ್ರಶ್ನೆ ಮಾಡ್ತಾನೆ, ಹೌದಪ್ಪ, ಬ್ರಹ್ಮದೇವರನ್ನೇ ಈ ಸಂಸಾರ ಅನ್ನೋ ಭೂತ ಹಿಡಿದುಕೊಂಡಿದೆ ಅಂತಂದಮೇಲೆ ಬ್ರಹ್ಮದೇವರಿಗಿಂತಲೂ ಸಂಸಾರ ಪ್ರಬಲವಾಯಿತೆ, ಜೀವೋತ್ತಮರಾಗಿರ್ತಕ್ಕಂಥವರಿಗಿಂತಲೂ ಅವ್ರ ಮೇಲೆ ಡಾಮಿನೇಷನ್ ಮಾಡುವಷ್ಟು ಈ ಸಂಸಾರ ಪ್ರಬಲವಾಯಿತೆ. ಇಲ್ಲ. ಅಮೂಲಮೇ ತದ್ಬಹುರೂಪರೂಪಂ ಮನೋವಚ ಪ್ರಾಣ ಶರೀರ ಕರ್ಮ ಧ್ಯಾನಾಶಿನೋಪಾಸನಯಾಶಿತೇನ ಚಿತ್ವಾ ಮುನಿರ್ಗಾಂ ವಿಚರತ್ಯತೃಷ್ಣಃ. ಬ್ರಹ್ಮದೇವ್ರನ್ನ ಬಿಟ್ಬಿಡು, ಸ್ವಾಮಿಗಳು ಅಂತಿದ್ದಾರಲ್ಲ, ಜ್ಞಾನಿಗಳು ಅಂತಿದ್ದಾರಲ್ಲ, ನಾರದರು ಇದ್ದಾರೆ, ಋಷಿಗಳು ಅಂತಿದ್ದಾರಲ್ಲ, ಇಂಥವ್ರು ಏನು ಮಾಡ್ತಾರೆ ಅಂತ ತಿಳ್ಕೊಂಡಂತಂದರೆ, ಈ ಶರೀರ, ಈ ಮನಸ್ಸು, ಈ ಬುದ್ಧಿ, ಈ ಪಂಚಜ್ಞಾನೇಂದ್ರಿಯ ಪಂಚಕರ್ಮಗಳ ಸಂಬಂಧ ಅಂತ ತಿಳ್ಕೊಂಡಂತೇನಿದೆ, ಇದು ದೇವರು ನಮಗೆ ಸಾಧನೆಗೆ ಕೊಟ್ಟಿದ್ದಾನೆ ಅನ್ನುವ ವಿವೇಕ ಅವರಿಗಿರ್ತದೆ. ಆ ವಿವೇಕ ಯಾವಾಗಲೂ ನೆನಪಿರ್ತದೆ, ಪ್ರತಿ ಕ್ಷಣಕ್ಕೂ ನೆನಪಿರ್ತದೆ. ಅದಕ್ಕೋಸ್ಕರ ಅವರು ಈ ಸುಖದಲ್ಲಿ ಬೀಳೋದಿಲ್ಲ, ಕಷ್ಟಪಡ್ತಾರೆ. 5 ಅಗ್ನಿಯ ಮಧ್ಯದಲ್ಲಿ ಕೂತ್ಕೊಂಡು ತಪಶ್ಚರ್ಯ ಮಾಡ್ತಾರೆ. ಯಾಕಪ್ಪ? ನಮ್ಮ ಸ್ವಾಮಿಗಳು 24-25 ವಯಸ್ಸಿನ ಆ ತಾರುಣ್ಯದಲ್ಲಿ ಎಲ್ಲ ಬಿಟ್ಟು ಸನ್ಯಾಸ ಯಾಕೆ ತಗೊಂಡ್ರು? ದಿನಾಲು 5-6 ತಾಸು ಪಾಠ ಹೇಳಬೇಕು, 2 ತಾಸು ಪೂಜಾ ಮಾಡಬೇಕು, ಮನೆಗೆ ಕರೀತಾರೆ ಅಂತ ತಿಳ್ಕೊಂಡು ಅನುಗ್ರಹ ಮಾಡಲಿಕ್ಕೆ ಹೋಗ್ಬೇಕು, ಮುದ್ರಿ ಕೊಡಬೇಕು, ಕೊನೆಗೆ ತಿನ್ನೋದೊಂದು 12-14 ತುತ್ತುಗಳು. ಯಾಕೆ ಕಷ್ಟಪಡಬೇಕು? ಯಾಕೆ ಕಷ್ಟಪಡ್ತಾರೆ ಗೊತ್ತೇ? ಯಾಕೆ ಅವರು ದೊಡ್ಡವರು ಗೊತ್ತೇ? ಅವ್ರು ತಿಳ್ಕೊಳ್ತಾರೆ, ದೇವರು ಇದನ್ನು ಸಾಧನೆಗೆ ಕೊಟ್ಟಿದ್ದಾನೆ, ಮಜಾ ಮಾಡಲಿಕ್ಕೆ ಕೊಟ್ಟಿಲ್ಲ, ಮಜಾ ಮಾಡಿ ಟೈಮ್ ಹಾಳು ಮಾಡಲಿಕ್ಕೆ ಕೊಟ್ಟಿಲ್ಲ. ಪ್ರತಿ ಕ್ಷಣವೂ ಕೂಡ ಸಾಧನೆಗೆ ಉಪಯೋಗಿಸೋದು ಕೊಟ್ಟು ಅಂತಿದ್ದಾರೆ ಅಂತ ತಿಳ್ಕೊಂಡಂತೇಳಿ ಈ ದೇಹವನ್ನು ಸಾಧನೆಗೋಸ್ಕರ ಉಪಯೋಗಿಸ್ತಾ ಇದ್ದಾರೆ. ಕಷ್ಟ ಆಗ್ತದೆ, ಆದರೆ ಅನುಭವ ಆ ಧ್ಯಾನದಲ್ಲಿದ್ದರಿಂದ ಅನುಭವ ಆಗೋದಿಲ್ಲ. ಯಾವಾಗೊಂದು ಸ್ವಲ್ಪ ದೇಹ ದಣದಾಗಲೂ ಕೂಡ ಅದು ದೇವರಿಗೆ ಸದ್ಯಕ್ಕೋಸ್ಕರ ವಿಶ್ರಾಂತಿ ತೆಗೆದುಕೊಂತ ಹೇಳಿದ್ದಾನೆ, ತೆಗೆದುಕೊಳ್ತಾರೆ ಅಷ್ಟೆ. ಅವರಿಗೂ ನಮಗೂ ಅಜಗಜಾಂತರ ಇದೆ, ಅಜಗಜಾಂತರ ಇದೆ. ಆದ್ದರಿಂದಾಗಿ ಮಿಥ್ಯಾಜ್ಞಾನವನ್ನು ಬಿಟ್ಟು ಈ ದೇಹ ಪರಮಾತ್ಮನ ಪ್ರಾಪ್ತಿಗೋಸ್ಕರ ಮೀಸಲಾಗಿದೆ ಅಂತ ತಿಳ್ಕೊಂಡಂತನ್ನೋದನ್ನು ಹೆಜ್ಜೆ ಹೆಜ್ಜೆಗೂ ನೆನಪಿನಲ್ಲಿಟ್ಟುಕೊಂಡು ಜ್ಞಾನ ಅಂತಕ್ಕಂಥ ಖಡ್ಗದಿಂದ ಈ ದೇಹ ಮತ್ತು ಜೀವನಕ್ಕೆ ಹತ್ತಿದ ಈ ಏನು ಸಂಬಂಧ ಇದೆ ಕತ್ತರಿಸ್ತಾರೆ. ಕತ್ತರಿಸಿ ಈ ಸಂಸಾರವನ್ನು ದೂರ ಮಾಡ್ತಾ ಇರ್ತಾರೆ. ಮುನಿರ್ಗಾಂ ವಿಚರತ್ಯ ತೃಷ್ಣ. ಒಂದ್ಸಲ ದೇಹದಲ್ಲಿದ್ದಂತೆ ಪರಮಾತ್ಮ ಆಯುಷ್ಯ ಇರೋರಿಗೆ ಇಟ್ಟಿರ್ತಾನೆ, ಅದರ ಅಭಿಮಾನ ಬಿಟ್ಟಿದ್ದರಿಂದಾಗಿ ದೇಹದಲ್ಲಿದ್ದರೂ ಇಲ್ಲದಂತೆ ಇರ್ತಾರಪ್ಪ. ಜ್ಞಾನಿಗಳೇ ಈ ರೀತಿ ಅಂತ ಅಂದಮೇಲೆ ಆ ಜೀವೋತ್ತಮರಾದಂಥ ಬ್ರಹ್ಮಪಾಯಿದವರಿಗೆ ಈ ಶರೀರ ಸಂಸಾರದ ಹಚ್ಕೊಂಡಿದೆ ಅಂತ ತಿಳ್ಕೊಂಡಿದೆಯಾ? ಸಂಸಾರನ ಎಂದೋ ಒದ್ದು ದೂರ ಮಾಡಿದ್ದ. ಆದರೆ ಪರಮಾತ್ಮನ ಇಚ್ಛೆ ಅಂತ ತಿಳ್ಕೊಂಡಂತೇಳಿ ತಮ್ಮ ಜೊತೆಗೆ ಇಟ್ಕೊಂಡಿದ್ದಾರೆ ಅಷ್ಟೇ. ಆ ಮೂಲಮೇ ತದ್ಬಹುರೂಪರೂಪಂ ಮನೋವಚ ಪ್ರಾಣ ಶರೀರ ಕರ್ಮ ಧ್ಯಾನಾಸಿನೋಪಾಸನಯಾಸಿತೇನ ಚಿತ್ವಾ ಮುನಿರ್ಗಾಂ ವಿಚರತ್ಯತೃಷ್ಣ. ಹಾಗಾದರೆ ಈ ಶರೀರ ಇದ್ದರೂ, ಪ್ರಾಣ ಮನಸ್ಸು ಅಹಂಕಾರ ಇತ್ಯಾದಿಗಳಿದ್ದರೂ ಸಂಬಂಧವಿಲ್ಲದೆ ಅದನ್ನು ಬದಿಗಿಡ್ತಾರೆ ಅಂತಂದಮೇಲೆ ಇವರು ಕೂಡ 10% to 50% ಸ್ವತಂತ್ರ ಆಗಿರ್ಬೋದಲ್ಲ. ಭಗವಂತ 100% ಸ್ವತಂತ್ರ. ಬ್ರಹ್ಮದೇವರು ಅವ್ರು 90% ಸ್ವತಂತ್ರ. ಭಾರತಿ ಸರಸ್ವತಿಯವರು 80% ಸ್ವತಂತ್ರರು.
ಆ ನಂತರ ರುದ್ರಾದಿ ದೇವತೆಗಳು 50, 40, 30. ಭಾಗವತ ಹೇಳ್ತೀವಿ ಕೇಳ್ತೀವಿ, ನಾವಂತೂ 5% ಕೇಳುವಾಗ ಬರ್ತಿರ್ತೀವಲ್ಲ, ನಾವು 5% ಸ್ವತಂತ್ರ ಯಾಕೆ ಆಗಬಾರ್ದು? ಯಾಕೆ ಈ ಮಧ್ವಾಚಾರ್ಯರು ಸ್ವತಂತ್ರ ಭಗವಾನ್ ವಿಷ್ಣು ಉಳಿದದ್ದೆಲ್ಲೋ ಅಸ್ವತಂತ್ರ ಅಂತ ತಿಳ್ಕೊಂಡಂತ ಯಾಕೆ ಹೇಳಿದರು? ಭಾಗತಃ ಆದರೂ ಕೂಡ ಯಾಕೆ ಸ್ವಾತಂತ್ರ್ಯ ಇರಬಾರದು? ಯಾಕೆಂದರೆ ಎಷ್ಟೋ ಸಲ ನಾವು ಹೇಳ್ತಿರ್ತೀವಿ, ಪರಮಾತ್ಮ ನಮಗೆ ಕರ್ಮ ಮಾಡೋದಕ್ಕೋಸ್ಕರ ಸ್ವತಂತ್ರ ಕೊಟ್ಟಿದ್ದಾನೆ, ಪರಮಾತ್ಮ ನಮಗೆ ಈ ವಿಷಯದಲ್ಲಿ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ, ಆ ವಿಷಯದಲ್ಲಿ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಸ್ವತಂತ್ರ ಭಾರತದಲ್ಲಿದ್ದೇನೋ? ಈ ಪ್ರಶ್ನೆಗೆ ಪರಮಾತ್ಮ ಅದ್ಭುತವಾಗಿರ್ತಕ್ಕಂತಹ ಉತ್ತರವನ್ನು ಕೊಡ್ತಾನೆ. ಏನು ಉತ್ತರ ಕೊಟ್ಟ? ಸಂಸಾರವನ್ನು ದೂರಿಟ್ಟಿದ್ದರು, ಸಂಸಾರವನ್ನು ಗೆದ್ದಿದ್ದರು. ಬ್ರಹ್ಮಾದಿ ದೇವತೆಗಳ ಯಾಕೆ ಮಹಾಲಕ್ಷ್ಮಿಯೂ ಸ್ವತಂತ್ರಳಲ್ಲ, ಅವಳು ಅಸ್ವತಂತ್ರಳು. ಅಂದಮೇಲೆ ನಾವು ಎಲ್ಲಿ, ನಮ್ಮ ಸಂದರ್ಭ ಎಲ್ಲಿ? ಕಿಸ್ ವೃಕ್ಷಕ ಮೂಲಿ ಹೇ, ಯಾವ ಗಿಡದ ಬೇರು ನಾವು? ಸ್ವಾತಂತ್ರ್ಯ ಇಲ್ಲ. ಏಕಿಲ್ಲ? ಇದರ ಉತ್ತರ ನಾಳೆ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಯಾಕೆಂದರೆ 1 ಗಂಟೆ ಆಗಿದೆ, ಅದರ ಮೇಲೆ 2 ನಿಮಿಷ ಬೇರೆ ಆಗಿದೆ. ಆದ್ದರಿಂದ ನಾಳಿನ ದಿವಸ ನಾವು ಇದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ನನಗೆ ಗೊತ್ತಿದೆ, ಬಹಳ ಜನ ಶ್ರೋತೃಗಳಿಗೆ ಏನಪ್ಪ ಯಾವಾಗ ಏಕಾದಶ ಸ್ಕಂದ ಮುಗೀತದೆ, ಆಯ್ತು 8 ತಿಂಗಳಾಯ್ತು, ಏನೋ 1 ತಿಂಗಳದಾಗ ಮುಗಿಸ್ತಾರಂತ, 6-7 ತಿಂಗಳ ಮೇಲೆ ಆಯ್ತು. ಸುಮಾರು 160 ಎಪಿಸೋಡ್ಗಿಂತ ಹೆಚ್ಚಾಯಿತು. 6-8 ತಿಂಗಳ ಮೇಲೆ ಆಯಿತು, ಇನ್ನೂ ಮುಗಿಸ್ತಾ ಇಲ್ಲ. ಯಾವಾಗ ಮುಗಿಸ್ತಾರೆ, ಯಾವಾಗ ಕಥೆ ಬರ್ತದೆ ಅಂತನ್ನು ಕೆಲವು ವಿಚಾರ ಎಲ್ಲರೂ ಮಾಡ್ತಾ ಇದ್ದಂಗೆ ಗೊತ್ತಿಲ್ಲ, ಕೆಲವರು ಮಾಡ್ತಿರ್ಬೋದು. ಬೇಡ, ಇದು ಸಂಪೂರ್ಣ ಸಕಲ ಶಾಸ್ತ್ರದ ಸಾರ. ಏಕಾದಶ ಸ್ಕಂದ ಜೀವನದ ಉದ್ದಕ್ಕೂ ಪುನಃ 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 ಮನನ ಮಾಡಿದರೆ ಆಗ ನಮ್ಮ ಸಂಸಾರದಲ್ಲಿ ಬರ್ತಕ್ಕಂಥ ನ್ಯೂನತೆಗಳ ಕಡೆಗೆ ನಮ್ಮ ಲಕ್ಷ್ಯ ಇರೋದಿಲ್ಲ. ಮಕ್ಕಳ ಮಾತು ಕೇಳದೇ ಇದು ಪರವಾಗಿಲ್ಲ, ಹೆಂಡತಿ ಯೋಗಕ್ಷೇಮ ನೋಡ್ಕೊಳ್ಳೋದು ಪರವಾಗಿಲ್ಲ, ಗಂಡ ನನ್ನ ಕಡೆ ಲಕ್ಷ್ಯ ಕೊಡದೇ ಇದು ಪರವಾಗಿಲ್ಲ, ಭಗವಂತ ನನ್ನ ಕಡೆ ನೋಡ್ತಾ ಇದ್ದಾನಲ್ಲ ಅನ್ನೋ ಒಂದು ನಿಶ್ಚಿಂತತೆಯಿಂದಾಗಿ ನಾವು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಒಂದು ನಾನು ಪ್ರತಿಯೊಬ್ಬ ಯಾರು ಸ್ವಲ್ಪ ಅಭ್ಯಾಸಗಳಿದ್ದೀರಿ, ನಾವು ಮೊದಲಿನಿಂದಲೂ ಪ್ರತಿ ದಿವಸದ ಪ್ರವಚನಕ್ಕೆ ಒಂದು ಹೆಡ್ಡಿಂಗ್ ಕೊಡ್ತಾ ಇದ್ದೆ. ಅವತ್ತಿನ ವಿಷಯದ ಒಂದು ಸಂಕ್ಷಿಪ್ತವಾಗಿ ಹೆಡ್ಡಿಂಗ್ ಕೊಡ್ತಾ ಇದ್ದೆ. ಆ ಕ್ವಶನ್ಗಳನ್ನು ಬರೆದಿಟ್ಟುಕೊಳ್ಳಿ. ಸುಮಾರು 2-3 ತಿಂಗಳಿಂದ ಬಹಳ ಜನ ರಿಕ್ವೆಸ್ಟ್ ಮಾಡಿಕೊಂಡು ಕನ್ನಡ ಓದಲಿಕ್ಕೆ ಬರೋದಿಲ್ಲ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದರಿಂದಾಗಿ ಈಗ ನಾವು ಇಂಗ್ಲೀಷ್ನಲ್ಲಿ ಕೊಡ್ತಾ ಇದ್ದೇವೆ. ಆ ಕ್ವಶನ್ಗಳನ್ನು ಯಾಕೆ, ಏನು, ಇದು ಹೊತ್ತಿನ ಸಬ್ಜೆಕ್ಟ್ ಏನು ಬರೆದಿಟ್ಟುಕೊಳ್ಳಿ. ಆಗೊಮ್ಮೆ ಈಗೊಮ್ಮೆ ನೋಡ್ತಾ ಇರಿ, ಈ ಪ್ರಶ್ನೆಗೆ ನೆನಪಿದ್ರೆ ಸರಿ, ಹಾಗಾದರೆ ಈ ಪ್ರಶ್ನೆಗೆ ಏನು ಉತ್ತರ ಇದೆ, ಈ ಪ್ರಶ್ನೆಗೆ ಏನು ಉತ್ತರ ಇದೆ. ಇಲ್ಲಿವರೆಗೂ 670ಕ್ಕಿಂತ ಹೆಚ್ಚು ಸಬ್ಜೆಕ್ಟ್ ಆಗಿದೆ. 670ಕ್ಕಿಂತ ಹೆಚ್ಚು ಸಬ್ಜೆಕ್ಟ್ಗಳು ಅಂತ ತಿಳ್ಕೊಂಡು, ಹೆಡ್ಡಿಂಗ್ ಅಂತ ತಿಳ್ಕೊಂಡು, ಅಷ್ಟು ಪಾಠಗಳು ಅಂತಂದರೆ ನಮ್ಮ ಜೀವನದಲ್ಲಿ ನಮಗೆ ಎಷ್ಟು ತಿಳುವಳಿಕೆ ಬಂದಿದೆ ಕಲ್ಪನೆ ಮಾಡಿಕೊಳ್ಳಿ. ಪುನಃ ಪುನಃ ಮನನ ಮಾಡೋಣ, ಪುನಃ ಪುನಃ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ.
ವಿಷ್ಣು ಸರ್ವೋತ್ತಮತ್ವ, ಜೀವನ ಸ್ವಾತಂತ್ರ್ಯ, ಸಂಸಾರದ ಬಂಧನ, ಬೇರೆ ಬೇರೆ ಮುಖದಿಂದ ಪರಮಾತ್ಮ ಒಂದೊಂದು ವಿಷಯವನ್ನು ಸುಮಾರು ಒಂದು 30-40 ಸಲವೂ ಕೂಡ ಹೇಳಿದ್ದಾನೆ. ಇದೇ ವಿಷಯ ನಿಮಗೆ ಅನೇಕ ಸಲ ಬಂದಿದೆ, ಆದರೆ ಆವಾಗ ಬೇರೆ ರೀತಿ ಅಂತ ತಿಳಿಸಿ ಹೇಳ್ತಾರೆ. ಯಾಕೆ? ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಅಂತ. ಅದಕ್ಕೋಸ್ಕರ ಮನನ ಮಾಡೋಣ. ಭಾಗವತದ ಸಾರವೇ ಹರಿಕಥಾಮೃತ ಸಾರ. ಇವೇ ಎಲ್ಲ ವಿಚಾರಗಳು ಹರಿಕಥಾಮೃತ ಸಾರದಲ್ಲಿ ಬಂದಿವೆ. ಇದನ್ನು ಇಟ್ಟುಕೊಂಡು ಅಲ್ಲಿ ಈ ಹೆಡ್ಡಿಂಗ್ ನೋಡಿ, ಇದರ ಉತ್ತರ ಹರಿಕಥಾಮೃತ ಸಾರ ಎಲ್ಲಿದೆ, ಭಾಗವತ ಏನು ಹೇಳ್ತದೆ, ಸಂಯೋಜನೆ ಮಾಡೋಣ. ಸ್ವಲ್ಪ ಕಂಪ್ಯಾರಿಟಿವ್ ಅಭ್ಯಾಸ ಮಾಡಿದರೆ ಆಗ ನಮಗೆ ಈ ಭಾಗವತ ಎಷ್ಟು ಅದ್ಭುತ ಅಂತ ತಿಳ್ಕೊಂಡಂತ ಅನುಭವ ನಮಗೆ ಬರ್ತದೆ. ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತ್ಯನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಟಜಾತ್ ನಶ್ಯಂತಿ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನ. ಕೃಷ್ಣಾರ್ಪಣ. ಲಕ್ಷ್ಮೀ ಋಣ ಗೋವಿಂದ ಗೋ.